ಶುಭೋದಯ ಎಲ್ರಿಗೂ ಹೇಗಿದ್ದೀರಾ? ಹೋಪ್ಸೋ ಎಲ್ಲ ಆರಾಮಾಗಿ ಚೆನ್ನಾಗಿರ್ತೀರಾ. ಟೈಮ್ ಎಷ್ಟು ಗೊತ್ತಾ? 8 ಗಂಟೆ 8:15. ಅದು ಸ್ವಲ್ಪ ಫಾಸ್ಟ್ ಇರುತ್ತೆ. ಸೊ 8:15 ಇವತ್ತು ಆಷಾಢ ಅಮಾವಾಸ್ಯೆ ಗೈಸ್. 8 ಡೇಸ್ ಹೋದರೆ ಮೊದಲನೇ ಆಷಾಢ ಶುಕ್ರವಾರ. ಇದು ಆಷಾಢ ಅಮಾವಾಸ್ಯೆ ದಿನದ ವ್ಲಾಗ್ ಆಗಿರುತ್ತೆ. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ. ನಾನು ನಿಮ್ಮ ಪ್ರೀತಿಯ ಶ್ವೇತಾ ಮೈಸೂರಿಂದ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಬೆಳಗ್ಗೆನೇ ಸ್ಟಾರ್ಟ್ ಮಾಡಿಕೊಂಡೆ. ಬಟ್ ಇಂಟ್ರಡಕ್ಷನ್ ಕೊಟ್ಕೊಳ್ಳೋಕ್ಕಾಗಲಿಲ್ಲ. ನನ್ನ ಮಕ್ಕಳು ಮೊಬೈಲಲ್ಲಿ ಬರೀತಾಯಿದ್ರು. ಸೊ ನನಗೆ ವೀಡಿಯೋ ಮಾಡೋಕ್ಕೆ ನನಗೆ ಮೊಬೈಲೇ ಕೊಟ್ಟಿರಲಿಲ್ಲ. ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು. ಶೋ ಸಮ್ ಲವ್, ಪ್ರೀತಿ ಕೊಡಿ, ಸಪೋರ್ಟ್ ಮಾಡಿ, ವಿಡಿಯೋ ಕೊನೆ ತನಕ ನೋಡಿ. ಸ್ವಲ್ಪನಾದರೂ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ವ್ಲಾಗ್ನ ಶೇರ್ ಮಾಡಿ ಅಂತ ಹೇಳ್ತಾ, ಇದು ಒಂದು ಅಮಾವಾಸ್ಯೆ ವ್ಲಾಗ್ ವೀಡಿಯೋ ಆಗಿರುತ್ತೆ. ಸೊ ಬೆಳಗ್ಗೆಯಿಂದ ಏನೇನಾಯಿತು, ಏನು ಮಾಡಿದೆ, ಆ್ಯಸ್ ಯೂಶ್ವಲ್ 2:30-3 ಗಂಟೆಗೆ ಎದ್ದು ಎಲ್ಲ ಕೆಲಸ ಮುಗಿಸಿ ವಾಕಿಂದ ಬಂದು ಬ್ರೇಕ್ಫಾಸ್ಟ್ ಮಾಡಿ ಅವರಿಬ್ಬರಿಗೂ ರೆಡಿ ಮಾಡಿ ಮನೆ ಕ್ಲೀನ್ ಮಾಡಿ ನಾನು ಫ್ರೆಶ್ ಅಪ್ ಆಗಿ ಈಗ ಮುಗೀತು ವಾರ ಪೂಜೆ. ನೋಡಿ ಹೊಸ್ಲಿಗೆಲ್ಲ ದೀಪ ಅಂಟಿಸಿಟ್ಟು ತುಳಸಿ ಕಟ್ಟೆಗೆಲ್ಲ ಸ್ವಲ್ಪ ಬೆಳಕು. ತುಂಬ ಶೆಕೆ ಫೀಲ್ ಆಗ್ತಾಯಿದೆ. ಇದು ಆಷಾಢನ ಬೇಸಿಗೆನ ಅನ್ನಿಸ್ತಾ ಇದೆ. ನಮ್ಮ ಕಡೆ ಅಂತೂ 1 ಡ್ರಾಪ್ ಮಳೆ ಇಲ್ಲ. ನಿಮ್ಮ ಕಡೆ ಮಳೆ ಆಗ್ತಾಯಿದೆಯಾ? ನಿಮ್ಮ ಕಡೆ ಮಳೆ ಇದೆಯಾ? ಕಮೆಂಟ್ ಮಾಡಿ. ನನಗೆ ಹಿಂದಿನ ವ್ಲಾಗಲ್ಲಿ ನೋಡಿದರೆ ಸ್ವಲ್ಪ ತುಂಬ ಹುಷಾರಿರಲಿಲ್ಲ. ಸೊ ಈಗ ಸ್ವಲ್ಪ ಪರವಾಗಿಲ್ಲ, ನೆಗಡಿ ಕೆಮ್ಮು ಎಲ್ಲ ಕಮ್ಮಿ ಆಗಿದೆ. ಬಟ್ ತಲೆನೋವು ಕಮ್ಮಿ ಆಗಿಲ್ಲ. ತಲೆನೋವು ಡೈಲಿ ತಲೆ ಸ್ನಾನ ಮಾಡೋದಕ್ಕೋ ಏನೋ ಗೊತ್ತಿಲ್ಲ, ಸಖತ್ ಹೆಡ್ಡೇಕು. ಸೊ ಬೆಳಗ್ಗೆಯಿಂದ ಏನೇನಾಯಿತು ಬ್ರೇಕ್ಫಾಸ್ಟ್ ಇವತ್ತು ಏನು ಗೊತ್ತಾ? ಬಟರ್ ಪಾಲಕ್ ಪನ್ನೀರ್ ಗ್ರೇವಿ ಫುಲ್ ಬಟರ್ಮಯ. ಇವತ್ತು ಬಟರಲ್ಲೇ ಮಾಡಿದ್ದೀನಿ ಇವತ್ತು ಚಪಾತಿ. ಸೊ ಚೆನ್ನಾಗಿ ಬತ್ತೂರ ಮಾಡೋಣ ಅಂದ್ಕೊಂಡೆ, ಬಟ್ ತುಂಬ ಟೈಮ್ ಹಿಡಿಯುತ್ತೆ ಅದು. ಹಾಗಾಗಿ ಚಪಾತಿ ಮಾಡಿಬಿಟ್ಟೆ. ನನ್ನ ಮಕ್ಕಳಂತೂ ಎಂಜಾಯ್ ಮಾಡಿಕೊಂಡು ತಿನ್ಕೊಂಡು ಇವತ್ತು ಒಂದೊಂದು ಎಕ್ಸ್ಟ್ರಾ ಚಪಾತಿ ತಿನ್ಕೊಂಡು ತುಂಬ ಪನ್ನೀರ್ ಹಾಕಿ ತುಂಬ ಮಾಡಿದ್ದೆ ಗ್ರೇವಿ. ಡಬ್ಬಿಗೆಲ್ಲ ಜಾಸ್ತಿ ಪನ್ನೀರ್ ಹಾಕಿಸ್ಕೊಂಡು ಸುಮ್ಮನೆ ಕಿಯಪ್ಪಯ್ಯ ಮಾಡಿದಾರ ಹೋದರು. ಅವ್ರದ್ದೆಲ್ಲ ಹೋಗಾಯಿತು. ಅವ್ರು ಹೋಗೋಷ್ಟರಲ್ಲಿ ನಂದು ಪೂಜೆ ಕೂಡ ಆಯಿತು. ಅವ್ರು ಹೋಗೋಷ್ಟರಲ್ಲೇ ಎಲ್ಲ ಕೆಲಸ ಮುಗಿಸ್ಬಿಡ್ತೀನಿ. ಈಗ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀನಿ. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೀನಿ. ಅಷ್ಟರಲ್ಲಿ ಬೆಳಗ್ಗೆಯಿಂದ ಏನೇನು ಮಾಡಿದ್ದೀನಿ ಆ್ಯಡ್ ಆನ್ ಮಾಡ್ತೀನಿ. ಎಲ್ಲೂ ಹೋಗಬೇಡಿ, ವಿಡಿಯೋ ಕೊನೆ ತನಕ ನೋಡಿ, ನೋಡ್ಕೊಂಬನ್ನಿ ಆಯಿತಾ? ಪಾಲಕ್ ಗ್ರೇವಿ ಹೇಗೆ ಮಾಡೋದು ಅಂತ ಆ್ಯಡ್ ಮಾಡ್ತೀನಿ, ನೋಡ್ಕೊಂಬನ್ನಿ. ನಿಮಗೂ ಗೊತ್ತಿರುತ್ತೆ, ಬಟ್ ನಾನು ಯಾವ್ದು ರೀತಿ ಮಾಡಿದೆ ಅನ್ನೋದನ್ನು ಆ್ಯಡ್ ಮಾಡ್ತೀನಿ, ನೋಡ್ಕೊಂಬನ್ನಿ. ಓಕೆ, ಸ್ಟೇ ಟ್ಯೂನ್. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಸಿಗ್ತೀನಿ. ಓಕೆ, ಎಲ್ಲಿ ಹೋಗಬೇಡಿ. ಶುಭೋದಯ, ವೆರಿ ಗುಡ್ ಮಾರ್ನಿಂಗ್. ನಾನಿವಾಗ ಜಸ್ಟ್ ನಾವು ಈ ರೋಡಲ್ಲಿ ಏನೋ ಒಂದು ನೋಡಿದೆ. ಯಾವ ಕಾಲದಲ್ಲಿದ್ದಾರೆ ಈ ಜನಗಳು ಅನಿಸತ್ತೆ. ಬಿಕಾಸ್ ರೋಡ್ಗೆಲ್ಲ ಹಿಂಗೆ ತಂದು ಮೊಟ್ಟೆ ಹೊಡಿಯೋದು, ಏನೇನೋ ನಿಂಬೆಹಣ್ಣು ಚಚ್ಚೋದು, ಇದೆಲ್ಲ ವರ್ಕ್ ಆಗುತ್ತಾ? ನನಗಂತೂ ಗೊತ್ತಿಲ್ಲ. ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಹೇಳಿ ಆಯಿತಾ? ಸುಮ್ಮನೆ ಮೊಟ್ಟೆ ತಂದು ರೋಡ್ಗೆ ಯಾಕ್ರಿ ಹೊಡಿತೀರ? ಬೇಯಿಸ್ಕೊಂಡು ತಿನ್ನಿ, ಪ್ರೋಟೀನ್ ಸಿಗುತ್ತೆ. ನಿಮ್ಮೆಲ್ರಿಗೂ ಗೊತ್ತಿರುತ್ತೆ ಅರ್ಲಿಂದ ಮಾರ್ನಿಂಗ್ ವಾಕ್ ಹೋಗ್ತೀನಿ ಅಂತ. ಇವತ್ತು ಅಮಾವಾಸ್ಯೆ ಅನ್ನೋದು ನನಗೆ ಗೊತ್ತಾಗಿರಲಿಲ್ಲ. ಬಿಕಾಸ್ ನನಗೆ ಅಲ್ಲಿ ರೋಡಲ್ಲಿ ಮೊಟ್ಟೆ ನಿಂಬೆಹಣ್ಣು ಅದೆಲ್ಲ ಹಾಕಿರೋದು ನೋಡಿ ಫ್ಲ್ಯಾಶ್ ಆಯಿತು, ಓ ಇದು ಅಮಾವಾಸ್ಯೆ ಇರ್ಬೋದು ಅಂತ. ನಾನು ಹಿಂಗೆ ಹುಷಾರು ತಪ್ತಾ ಇರ್ತೀನಿ, ಪದೇ ನೋಡ್ದಾರ ತುಂಡು ಬಿಡ್ತೀನಿ. ಸೊ ಅದಕ್ಕಿರಬೇಕು ಅನ್ನೋದು ಒಂದು ಥಾಟ್ ಬಂದುಬಿಡ್ತು ಆಲ್ ಆಫ್ ಅ ಸಡನ್ ನನ್ನ ಮೈಂಡ್ಗೆ. ಸೊ ಈ ಥರ ಬೆಳಗ್ಗೆ ನೆಗೆಟಿವ್ ಎಲ್ಲ ಥಿಂಕ್ ಮಾಡಬಾರ್ದು ಅಂತ ಅಂದ್ಕೊಂಡು ಸೈಡಿಂದ ನೋಡಿ ಅದನ್ನೇ ನೋಡಿಕೊಂಡು ಸೈಡಿಂದ ಹೋಗ್ತಾ ಇದ್ದೀನಿ. ನನ್ನ ಬ್ಯಾಕ್ ಸೈಡು ನನಗೆ ತುಂಬ ಒಂದ್ಸಲಿ ಗಾಬರಿ ಆಗ್ಬಿಟ್ಟೆ. ಅದನ್ನೆಲ್ಲ ನೋಡಿಬಿಟ್ಟು ಗಂಜಿ ಮಾಡಿಟ್ಟು ಹೋಗಿರ್ತೀನಿ. ಬಂದ ತಕ್ಷಣ ನೀರಲ್ಲಿಟ್ಟು ತಣ್ಣಗಾಗಿತ್ತು. ಸೊ ಇವತ್ತು ಹಾಲೆಲ್ಲ ಕಾಯಕ್ಕಿಟ್ಟು ಪಾಲಕ್ ಪನ್ನೀರ್ ಮಾಡೋಣ ಅಂತ ಅಂದ್ಬಿಟ್ಟು ಪನ್ನೀರ್ ಇತ್ತು, ಮಿಲ್ಕಿ ಮಿಸ್ಟ್ದು. ಸೊ ಅದು ಆಮೇಲೆ ಏನೇನು ಬೇಕೋ ಅದನ್ನೆಲ್ಲ ಗೋಡೌನಿಂದ ತೊಗೊಂಬಂದಿದ್ದೆ. ಆಮೇಲೆ ಬಟರ್ ಇತ್ತು. ಸೊ ನನ್ನ ಮಗ ಕುಲ್ಚಾ ಮಾಡಮ್ಮ, ನಾನ್ ಮಾಡಮ್ಮ, ಹಿಂಗೆ ಏನಾದರೂ ನಾನು ಮುಂಚೆ ಎಲ್ಲ ಮಾಡ್ತಿದ್ದೆ, ಇವಾಗ ಯಾಕಮ್ಮ ಮಾಡ್ತಾಯಿಲ್ಲ ನೀನು, ಮಾಡಮ್ಮ ಅಂತ. ಫಸ್ಟ್ ಇರಪ್ಪ ಗಂಜಿಗೆ ಒಂಚೂರು ಮೊಸರು ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ 1-2 ಲೋಟ ಗಂಜಿ ಕುಡಿದ್ಬಿಡೋಣ ಅಂತ ಕುಡಿದ್ಬಿಟ್ಟು ಪಾಲಕ್ ಇತ್ತು ಕಟ್ ಮಾಡಿ ತೊಳೆದು ಬೇಯಕ್ಕೆ ಇಟ್ಕೊಂಡೆ. ಪಾಲಕ್ ಪನ್ನೀರ್ ಬಟರೆಲ್ಲ ಹಾಕಿ ಪಾಲಕ್ ಪನ್ನೀರ್ ಮಾಡೋಣ ಅಂತ. ಸೊ ಪನ್ನೀರ್ನ ಮಿಲ್ಕಿ ಮಿಸ್ಟರ್ ನಾನು ಫಸ್ಟು ತಿಂಡಿ ಮಾಡಬೇಕಾದ್ರೇ ಎಲ್ಲ ಕಟ್ ಮಾಡಿ ನೀಟಾಗಿ, ಅಂದರೆ ಗ್ಯಾಸ್ ಕಟ್ಟೆ ಎಲ್ಲ ತೊಳ್ಕೊಂಡು ನೀಟಾಗಿ ಒರೆಸ್ಕೊಂಡೆ ಕಟ್ ಮಾಡೋದು. ಸೊ ದಪ್ಪನೂ ಅಲ್ಲ ಸಣ್ಣನೂ ಅಲ್ಲ, ಮೀಡಿಯಮ್ ಸೈಜ್ಗೆ ಕಟ್ ಮಾಡ್ಕೊತಾ ಇದ್ದೀನಿ. ಮಿಲ್ಕಿ ಮಿಸ್ಟರ್ ನಾನು ಯೂಸ್ ಮಾಡೋದು. ಸೊ ಚೆನ್ನಾಗಿ ಬರುತ್ತೆ ಅದು, ಪೀಸ್ ಆಗಲ್ಲ. ಹಾಗಾಗಿ ಗಂಜಿ ಕುಡಿ ಫಸ್ಟು.
ಸೊ ಗಂಜಿಗೆಲ್ಲ ಕುಡ್ದಾಯ್ತು. 1 ಕಪ್ ಸ್ಟ್ರಾಂಗಾಗಿ ಕಾಫಿ ಮಾಡಿದೆ, ಕಾಫಿ ಕುಡಿಯೋಣ ಅಂತ. ತುಂಬ ಬಿಸಿ ಬಿಸಿ. ಸೊ ನಂಗೆ ತುಂಬ ಬಿಸಿ ಬಿಸಿ ಕುಡಿಯೋಕ್ಕಾಗಲ್ಲ. ಒಬ್ಬೊಬ್ಬರು ಬಿಸಿ ಬಿಸಿನೇ ಕುಡಿದು ಬಿಡ್ತಾರೆ, ಬಟ್ ನನಗಂತೂ ಬಿಸಿ ಬಿಸಿ ಕುಡಿಯೋಕ್ಕೆ ಆಗಲ್ಲ. ಅದನ್ನು ಸೈಡ್ಗೆ ಇಟ್ಬಿಟ್ಟು ಈಗ ಈರುಳ್ಳಿ, ಬೆಳ್ಳುಳ್ಳಿ, ಒಂಚೂರು ಟೊಮೆಟೊ, ಸ್ವಲ್ಪ ಗರಂ ಮಸಾಲ, ಕಿಚನ್ ಕಿಂಗ್ ಮಸಾಲ, ಜೊತೆಗೆ ಗೋಡಂಬಿ ರಿಚ್ಚಾಗಿ ಮಾಡೋಣ ಅಂತ. ಒಬ್ಬೊಬ್ಬರು ಇದನ್ನು ಯಾವುದನ್ನು ಹಾಕಲ್ಲ, ಹಂಗೆ ಮಾಡ್ತಾರೆ. ಬಟ್ ಇದೊಂಥರ ನಾಟಿ ಸ್ಟೈಲ್ ಕೊಡುತ್ತೆ. ಈಗ ಡಾಬಾಗಳಲ್ಲೆಲ್ಲ ತಿಂತೀವಲ್ಲ, ಫುಡ್ ಸ್ಟ್ರೀಟಲ್ಲಿ ತಿಂತೀವಿ, ಡಾಬಾಗಳಲ್ಲಿ ತಿಂತೀವಲ್ಲ. ಸೊ ಇದ್ರ ಒಳಗಡೆ ನಾವು ಬೇಯಿಸಿಟ್ಕೊಂಡಿರೋ ಪಾಲಕ್ನ ತಣ್ಣಗಾದಮೇಲೆ ತಣ್ಣೀರಿಗೆ ಹಾಕಿ ಪಾಲಕ್ ಸೊಪ್ಪು ಹಾಕ್ಕೊಂಡ್ರೆ ಕಲರ್ ಹಾಗೆ ಇರುತ್ತೆ, ನ್ಯಾಚುರಲ್ ಆಗಿ ಗ್ರೀನ್ ಕಲರ್ ಬರುತ್ತೆ. ಇದ್ರ ಜೊತೆ ನಾನು ಒಂದು ಸ್ವಲ್ಪ ನಾನಾಗಲೇ ಹೇಳ್ದಂಗೆ ಗೋಡಂಬಿನ ಸೇರಿಸ್ಕೊಂಡೆ. ಸೊ ಅದನ್ನು ನೈಸಾಗಿ ಪೇಸ್ಟ್ ಮಾಡ್ಕೊಳ್ಳೋಣ ಅಂತ ಈ ಕಡೆ ಪನ್ನೀರೆಲ್ಲ ಕಟ್ ಮಾಡ್ಕೊಂಡಿದ್ದೆ. ಬಟರ್ ಎಲ್ಲ ಹಾಕ್ಕೊಂಡು ಒಂದು ಪ್ಯಾನ್ಗೆ ಫಸ್ಟು ಪನ್ನೀರನ್ನ ಕರ್ಕೊಂಬಿಡೋಣ. ಯಾಕಂದರೆ ಪನ್ನೀರಲ್ಲಿ ನೀರಿರುತ್ತೆ ಗೈಸ್, ಕೆಟ್ಟ ನೀರು ಅಂತಾರಲ್ಲ, ಸೊ ಆ ನೀರಿರುತ್ತೆ. ಸೊ ಸ್ವಲ್ಪ ಒಂದು ಹಿಡಿಯಷ್ಟು ಗೋಡಂಬಿ ಹಾಕ್ಕೊಂಡು ರುಬ್ಕೊಳ್ಳೋಣ ಅಂತ ಹೇಳ್ಕೊಂಡು ಗೋಡಂಬಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈ ಥರ ರುಬ್ಬಿಟ್ಟು ಮಾಡಿದ್ರೆ ಒಂದು ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಟೇಸ್ಟು. ಬೇಕಿದ್ರೆ ಒಂದ್ಸಲಿ ನೀವು ಸುಮಾರು ಸಲ ಮಾಡಿರ್ತೀರ, ಬಟ್ ಈ ಥರ ಒಂದ್ಸಲಿ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಸ್ವಲ್ಪ ಬಟರ್ನ ಕಟ್ ಮಾಡಿ ಹಾಕಿ ಪನ್ನೀರ್ಗೆ ಸ್ವಲ್ಪ ಗರಂ ಮಸಾಲ, ಚೂರು ಖಾರದ ಪುಡಿ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ಯಾಕಂದರೆ ಪನ್ನೀರಲ್ಲಿ ನೀರು ಸುಂಡಬೇಕು. ಅದನ್ನು ರೋಸ್ಟ್ ಮಾಡ್ಕೊತಾ ಇದ್ದೀನಿ, ಬಟ್ಟರಲ್ಲೇ ಮಾಡ್ಕೊತಾ ಇದ್ದೀನಿ. ಈ ಕಡೆ ಚಪಾತಿ ಹಿಟ್ಟು ಕಲಸಿ ಇಟ್ಬಿಡೋಣ ಅಂತ ಬಿಸಿನೀರು, ಮೊಸರು, ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕಲಸಿಟ್ಟೆ. ಸೊ ನಾನೇನು ತೋರಿಸ್ದೆ ಇಂಗ್ರೀಡಿಯೆಂಟ್ ಅದನ್ನೆಲ್ಲ ಹಾಕ್ಕೊಂಡು ಫೈನ್ ಪೇಸ್ಟ್ ನುಣ್ಣಗೆ ರುಬ್ಕೊತಾ ಇದ್ದೀನಿ ಒಂದು ಕನ್ಸಿಸ್ಟೆನ್ಸಿಲಿ. ನೀವು ಎಷ್ಟು ಜನಕ್ಕೆ ಮಾಡ್ತಾಯಿದ್ದೀರಾ ಅಷ್ಟು ನೋಡಿಕೊಂಡು ರುಬ್ಕೊಳ್ಳಿ. ನಾನು 2 ಕಟ್ ಪಾಲಕ್ ಹಾಕಿದ್ದೀನಿ ನೋಡಿ, ನ್ಯಾಚುರಲ್ ಆಗಿ ಗ್ರೀನ್ ಕಲರ್ ಬಂದಿದೆ. ಸೊ ಈ ಕಡೆ ಫುಲ್ಲು ಸಾಫ್ಟಾಗಿ ಚಪಾತಿ ಬ್ಯಾಟರ್ ಕೂಡ ರೆಡಿ ಮಾಡಿದೆ. ಬಿಸಿನೀರು ಹಾಕಿ ಮೊಸರು ಹಾಕಿ ಕಲಸಿ ಚಪಾತಿ ಫುಲ್ಕ ಥರ ಬರುತ್ತೆ. ಈ ಕಡೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ, ಸ್ವಲ್ಪ ತುಪ್ಪ ಹಾಕೋತಾ ಇದ್ದೀನಿ, ಒಂದು ಚೂರು ಎಣ್ಣೆ, ಚೂರು ತುಪ್ಪ, ಸ್ವಲ್ಪ ಜಾಸ್ತಿ ಬೆಣ್ಣೆ. ಫಸ್ಟಿಗೆ ನಾವು ಬೆಣ್ಣೆ ಹಾಕಬಾರ್ದು, ಯಾಕಂದರೆ ಪ್ಯಾನ್ಗೆ ಕಚ್ಕೊಂಬಿಡುತ್ತೆ, ಸೀದೋಗ್ಬಿಡುತ್ತೆ. ಸ್ವಲ್ಪ ಎಣ್ಣೆ ತುಪ್ಪ ಬಿಟ್ಟು ಆಮೇಲೆ ಸ್ವಲ್ಪ ಬಟರ್ನ ಹಾಕ್ಕೊಂಡ್ರೆ ಅದು ಬಿಸಿಗೆ ಬೇಗ ಕರಗೋಗುತ್ತೆ. ಆನಿಯನ್ನು 1-2 ಹಸಿರುಮೆಣಸಿಕಾಯಿ, ಅದಕ್ಕೆ ಕಸೂರಿ ಮೇಥಿ, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಇದಿಷ್ಟು ಹಾಕಿ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಎಲ್ಲ ಮನೇಲೇ ಮಾಡ್ಕೋತೀನಿ. 1 ವಾರಕ್ಕಾಗೋಷ್ಟು ಮಾಡಿ ಇಟ್ಕೊಂಡ್ಬಿಡ್ತೀನಿ. ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ರಾ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡ್ಕೊಳ್ಳೋದು. ಇದಕ್ಕೆ ಕಲರ್ ಕ್ಯಾಪ್ಸಿಕಮ್, ಟೊಮೆಟೊ ಬೇಕಿದ್ರೆ ಆ್ಯಡ್ ಮಾಡಿ. ಅದಕ್ಕೆ BBQ ಈಗ ಬಾರ್ಬಿಕ್ಯೂ ಬೇಕು. ಇನ್ನೇನೇನೇನೋ ಹೇಳು, ಇನ್ನೇನೇನು ಬೇಕು, ಇನ್ನೇನೇನು ಬೇಕು? ಬಟರ್ ಸಿಗಿಸ್ಬಿಟ್ಟು ಕ್ಯಾಪ್ಸಿಕಮ್, ಆಮೇಲೆ ಹೇಳು ಬಿಡು. ಏನೈತೆ ಅದು ಕೋವಾ. ನನ್ನ ಮಗನಿಗೆ ಇದ್ರ ಜೊತೆ ಬಾರ್ಬಿಕ್ಯೂ ಬೇಕಂತೆ, ಪನ್ನೀರ್ ಬಾರ್ಬಿಕ್ಯೂ ಬೇಕಂತೆ, ಜೊತೆಗೆ ಪಾಲಕ್ ಇದ್ರದ್ದು ಪನ್ನೀರ್ ಟಿಕ್ಕಾ ಬೇಕಂತೆ. ಹೀಗೆ ಏನೇನೇನೇನೋ ಹೇಳ್ತಾ ಇದ್ದ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ, ಮಸಾಲೆ ಎಲ್ಲ ಸೇರಿಸಾದ್ಮೇಲೆ. ಯಾಕಂದರೆ ನಾವು ಪನ್ನೀರ್ ಫ್ರೈ ಮಾಡುವಾಗಲೂ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕಿದ್ದೆ, ನೋಡ್ಕೊಂಡು ಹಾಕಿ ಉಪ್ಪನ್ನ, ಯಾಕಂದರೆ ಆಮೇಲೆ ಉಪ್ಪಾಗೋ ಚಾನ್ಸಸ್ ಇರುತ್ತೆ. ಇದು ಸ್ವಲ್ಪ ಕುದ್ದ ಮೇಲೆ ಗಟ್ಟಿ ಬರುತ್ತೆ, ಅಷ್ಟು ತೆಳುಗಿರಲ್ಲ. ಅಷ್ಟರಲ್ಲಿ ನನ್ನ ಕಾಫಿ ಎಲ್ಲ ತಣ್ಣಗಾಗೋಯ್ತು. ಒಂಚೂರು ಇವಳಿಗೆ ಟೆಸ್ಟ್ ನಡೀತಾ ಇರೋದ್ರಿಂದ ಕೂದಲೇ ಒಣಗಿಸಲ್ಲ ಇವಳು, ಯಾವಾಗಲೂ ಕ್ಲಿಪ್ ಹಾಕೊಂಡು ಕುತ್ಕೊಂಡ್ಬಿಡ್ತಾಳೆ. ಗದರ್ತಾ ಇದ್ದೆ ಕೂದಲು ಬಿಡು ಒಣಗಲಿ ಅಂತ. ಸ್ವಲ್ಪ ಮೆಡಿಟೇಷನ್ ಮಾಡ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ ಅಂತ ಇದ್ಲು. ಅದನ್ನು ಆಮೇಲೆಲ್ಲ ಮಾಡುವಂತೆ ಕೂತ್ಕೊಂಡು ಬರ್ಕೋ ಬೇಗ ಬೇಗ ಅಂತ ಹೇಳಿ ನಾನು ಕಾಫಿ ಕುಡಿದು ಮುಗಿಸೋ ಅಷ್ಟರಲ್ಲಿ ಅವಳಿಗೊಂಚೂರು ಬರಿ ಅಂತ ಹೇಳಿದೆ. ಅವಳು ಬರ್ಕೋತಾ ಇದ್ಲು. ಈ ಕಡೆ ರೆಡಿ ಆಯಿತು, ಪನ್ನೀರ್ ಗ್ರೇವಿ ರೆಡಿ ಆಗ್ತದೆ. ನಾನಿವಾಗ ಚಪಾತಿ ಲಟ್ಟಿಸ್ಬೇಕು. ಸ್ವಲ್ಪ ಮೇಲೆ ಬಟರ್ನ ಕಟ್ ಮಾಡಿ ಹಾಕ್ತಾಯಿದ್ದೀನಿ, ಕೊತ್ತಂಬರಿ ಸೊಪ್ಪು ಹಾಕ್ತೆ. ಆಮೇಲೆ ಇನ್ನೊಂದು ಏನು ಗೊತ್ತಾ, ಅರ್ಧ ಹೋಳು ನಿಂಬೆಹಣ್ಣು ಹಾಕಿ ಅದು ಕುದಿಯುವಾಗ ಅದ್ರ ಟೇಸ್ಟೇ ಬೇರೆ ಲೆವೆಲ್ ಇರುತ್ತೆ. ಅದು ನಾವಿನ್ನೇನೋ ಆಫ್ ಮಾಡಿಬಿಡ್ತೀವಿ ಅನ್ನೋವಾಗ ನಿಂಬೆಹಣ್ಣು ಚೆನ್ನಾಗಿ ಹಿಂಡ್ಬಿಡ್ತಾಯಿದ್ದೀನಿ. ಸೊ ಚೆನ್ನಾಗಿರುತ್ತೆ ಗೈಸ್, ಡಾಬಾ ಸ್ಟೈಲೇ ಇರುತ್ತೆ. ಬೇಕಿದ್ರೆ ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ. ಇದಕ್ಕೆ ನಾನು ಗ್ಯಾರಂಟಿ. ತುಂಬ ಬಟರ್ ಹಾಕಿದ್ದೀನಿ ಇವತ್ತು, ತುಂಬ ಪನ್ನೀರ್ ಹಾಕಿದ್ದೀನಿ, ಕ್ಯಾಪ್ಸಿಕಮ್ಮು ಹಾಕಿದ್ದೀನಿ. ಸೊ ಹಿಂಗಾದರೂ ಚೂರು ತರಕಾರಿ ಅದು ಇದು ಎಲ್ಲ ಒಳಗಡೆ ಹೋಗಲಿ ಮಕ್ಕಳಿಗೆ ಅಂತ. ಇಲ್ಲ ಅಂದರೆ ಅದು ಬೇಡ ಇದು ಬೇಡ ಅಂತ ಎಲ್ಲ ತಟ್ಟೆಲೆ ಹಾಯ್ಕೊಂಡು ಕೂತಿರ್ತಾರೆ. ನಮ್ಮ ಮನೇಲಿ ಹಿಂಗೇನೆ ಎಲ್ಲ ಹಾಕಿದ್ಮೇಲೆ
ಜಾಸ್ತಿ ಕುದಿಸ್ಬಾರ್ದು, ಒಂದೇ ಒಂದು ಕುದಿ ಕುದಿದ್ಮೇಲೆ ಇದು ಆಗಿದೆ ಅಂತ ಅರ್ಥ. ಸೊ ನಾನೀಗ ಬೇಗ ಬೇಗ ಚಪಾತಿ ಎಲ್ಲ ಲಟ್ಟಿಸ್ಕೊತಾ ಇದ್ದೀನಿ. ಅವರಿಬ್ರಿಗೂ ತಿಂಡಿ ಕೊಡಬೇಕು, ಡಬ್ಬಿ ರೆಡಿ ಮಾಡಬೇಕು. ಇವತ್ತು ಬೇರೆ ಅಮಾವಾಸ್ಯೆ, ಮನೆ ಕ್ಲೀನ್ ಮಾಡಬೇಕು, ವಾರ ಪೂಜೆ ಮಾಡಬೇಕು. ಓ ಗಾಡ್, ಎಷ್ಟೆಲ್ಲ ಕೆಲಸ ಇರುತ್ತೆ ನಿಮಗೂ ಗೊತ್ತು. ಅಂಥದ್ರಲ್ಲಿ ಈ ಪಾಲಕ್ದು ಗ್ರೇವಿ, ಪನ್ನೀರ್ ಗ್ರೇವಿ ಮಾಡಿದ್ರೆ 1 ಡಬಲ್ ಕೆಲಸ ಜಾಸ್ತಿ ಆಗುತ್ತೆ. ಈ ಟೊಮೆಟೊ ಗೊಜ್ಜು, ಕಾಳು ಗೊಜ್ಜು ಅಂಥದ್ದು ಮಾಡಿದ್ರೆ ಅಷ್ಟು ಕೆಲಸ ಆಗಲ್ಲ. ಬಟ್ ಈ ಥರದ್ದೆಲ್ಲ ಮಾಡಿದ್ರೆ ಸ್ವಲ್ಪ ಕೆಲಸ ಹಿಡಿಯುತ್ತೆ. ಎರಡೆರಡು ಕೆಲಸ ಒಟ್ಟೊಟ್ಟಿಗೆ ಮಾಡಿ ಬೇಗ ಬೇಗ ಫಟಾಫಟ ಅಂತ ಡಬ್ಬಿ ರೆಡಿ ಮಾಡಿ ಎಲ್ಲ ಮನೆ ಕಸ ಗುಡಿಸಿ, ಪಾತ್ರೆ ತೊಳೆದು, ಬಟ್ಟೆ ಒಗೆದು, ಮನೆಯೆಲ್ಲ ನೀಟಾಗಿ ಒರೆಸ್ಬಿಟ್ಟೆ. ಇನ್ನೇನಿದ್ರು ಸ್ನಾನ ಮಾಡಿ ಪೂಜೆ ಮಾಡೋದು ಒಂದೇ ಬ್ಯಾಲೆನ್ಸು. ನೋಡಿ, ಒಂದು ಪಾತ್ರೆ ಇಲ್ದಿರೋ ಥರ ಲಕ ಅಂತ ಅಡುಗೆ ಮನೆ ಎಷ್ಟು ಗಲೀಜಾಗಿತ್ತು ಚಪಾತಿ ಮಾಡುವಾಗ. ಇವಾಗ ನೋಡಿ ಎಷ್ಟು ನೀಟಾಗಿ ಮಾಡಿದ್ದೀನಿ, ಎಷ್ಟು ನೀಟಾಗಿ ಕ್ಲೀನ್ ಮಾಡಿದ್ದೀನಿ. ಸೊ ನಾನು ಹಾಗೆ ಗೈಸ್, ಕೆಲಸಕ್ಕೆ ಯಾವತ್ತೂ ಟೆನ್ಷನ್ ಮಾಡ್ಕೊಳ್ಳಲ್ಲ. ಕೆಲಸ ಅಂತ ಅಂದ್ಬಿಟ್ಟು ಗಾಬರಿನೂ ಮಾಡ್ಕೊಳ್ಳಲ್ಲ. ಇವತ್ತು ಮಂಗಳವಾರ, ಅದರಲ್ಲೂ ಕೂಡ ಹೆಣ್ದೇವ್ರ ವಾರ, ಜೊತೆಗೆ ಇವತ್ತು ಅಮಾವಾಸ್ಯೆ ಸಿಕ್ಕಿದೆ. ಸೊ ಸ್ತೋತ್ರಗಳೆಲ್ಲ ಹೇಳ್ಕೊಂಡು ಗಾಯತ್ರಿ ಮಂತ್ರ ಎಲ್ಲ ಪಠನೆ ಮಾಡಿಕೊಂಡು ಪೂಜೆ ವಾರ ಎಲ್ಲ ಆಯಿತು. ಸತೀಶ್ ಸ್ನಾನ ಮಾಡ್ತಾಯಿದ್ರು. ಸೊ ನಾನು ಕೂಡ ನಮಸ್ಕಾರ ಎಲ್ಲ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಿ ಬರೋಣ, ಬಿಸಿಲು ಮಾರಮ್ಮ ಟೆಂಪಲ್ಗೆ ಹೋಗಿ ಬರೋಣ ಫಸ್ಟು ಅವರು ರೆಡಿಯಾಗೋಷ್ಟರಲ್ಲಿ ಅಂತ ಬಂದೆ. ಸೊ ಬಂದಿದ್ದಕ್ಕೂ ಅಮ್ಮನಿಗೆ ನೋಡಿ, ಬಿಸಿಲು ಮಾರಮ್ಮ ಅನ್ನೋದಕ್ಕೂ ಎದ್ರು ಸೂರ್ಯನ ಬಿಸಿಲು ಚೆನ್ನಾಗಿ ಬರ್ತಾಯಿತ್ತು. ಅಮ್ಮನ ಅಲಂಕಾರ ಇವತ್ತು ನೋಡೋಕ್ಕೆ 2 ಕಣ್ಣು ಸಾಲ್ತಾ ಇರಲಿಲ್ಲ, ಅಷ್ಟು ಚಂದ ರೆಡಿ ಮಾಡಿದರು ಅಮ್ಮನ್ನ. ನನಗಂತೂ ಅಮ್ಮ ಎದ್ದು ಬರ್ತಾ ಇದ್ದಾರೇನೋ ಅಂತ ಅನ್ನಿಸ್ತು. ಅಮಾವಾಸ್ಯೆಗಳಲ್ಲಿ ಹಾಗೇ ಸ್ವಲ್ಪ ಸ್ಪೆಷಲ್ಲು. ಜೊತೆಗೆ ಮಂಗಳವಾರ ಅಲ್ವಾ, ನಿಂಬೆಹಣ್ಣೆಲ್ಲ ತೊಗೊಂಡು ಅಲ್ಲೇ ನೀವಳಿಸು ಮುಂದೆಗಡೆ ತ್ರಿಶೂಲಕ್ಕೆ ಚುಚ್ಚಿಬಿಟ್ಟು ಕಾಲಭೈರವೇಶ್ವರ ಇದೆ. ಸೊ ಅಲ್ಲಿ ತುಂಬ ಎಲ್ಲ ಬುದ್ಗುಂಬಳಕಾಯಿ ದೀಪಗಳನ್ನ ಹಚ್ಚಿದ್ರು ಇವತ್ತು. ಅದನ್ನೆಲ್ಲ ಮುಗಿಸ್ಕೊಂಡು ನೋಡಿಕೊಂಡು ನಮಸ್ಕಾರ ಮಾಡಿಕೊಂಡು ಅಡ್ಡ ಬಿದ್ದುಬಿಟ್ಟು ಮನೆಗೆ ಬಂದೆ. ಸೊ ನನಗೆ ಎಲ್ಲಿ ಅಂತ ಗೊತ್ತಿಲ್ಲ, ಇದು ಕಾಲಿಗೆ ಗಾಜಿಂದು ಪೀಸು ಚುಚ್ಚಿಬಿಟ್ಟಿದೆ. ನಡೆಯೋಕ್ಕೆ ಆಗ್ತಾಯಿಲ್ಲ, ತುಂಬ ನೋವ್ತಾ ಇದೆ, ಪಣ 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 ಅಂತ ನೋವ್ತಾ ಇದೆ. ಸೊ ನಾನು ಬರಿಗಾಲಲ್ಲೇ ಹೋಗೋದು ದೇವಸ್ಥಾನಕ್ಕೆ ಎಲ್ಲ ಕಡೆ. ಅದು ಎಲ್ಲಿ ಚುಚ್ಕೊಂತು ಅಂತ ನಂಗೆ ಗೊತ್ತಿಲ್ಲ. ಸೊ ಸುಮಾರು ಜನ ಅನ್ಕೋತೀರ, ನೀವು ಹೆಂಗೆ ನಿಮಗೆಲ್ಲ ಇದೆ ನಿಮಗೇನು ಕಮ್ಮಿ ಅಂತ. ನನ್ನ ಕಾಲು ನೋಡಿದ್ರೆ ನಿಮಗೆ ಗೊತ್ತಾಗತ್ತೆ ಎಷ್ಟು ಒಡೆದಿದೆ ಅಂತ. ಎಲ್ಲ ಇದೆ ಅಂತ ನಾನು ಯಾವತ್ತೂ ಅಹಂಕಾರ ಆಗಲಿ ದುರಹಂಕಾರ ಆಗಲಿ ತೋರಿಸ್ತಾ ಇಲ್ಲ. ನಿಮಗೆ ನೋಡ್ತಾ ಇರ್ಬೋದು, ನಾನು ಬರೋಷ್ಟರಲ್ಲೇ ಸತೀಶು ತಿಂಡಿ ಹಾಕ್ಕೊಂಡು ಆರಾಮಾಗಿ ತಿಂಡಿ ತಿಂತಾ ಕೂತಿದ್ದಾರೆ. ಫೈನಲಿ ಬಿಡಲಿಲ್ಲ ಗೈಸ್. ಗಾಜಿಂದು ಏನಿದೆ ಪೀಸು ನೋಡಿ ಹೆಂಗೆ ಚುಚ್ಕೊಂಡಿದೆ ನನಗೆ ಕಾಲಿಗೆ. ಎಷ್ಟು ಪೇಯ್ನ್ ಆಗ್ತಾಯಿತ್ತು ಗೊತ್ತಾ, ಲಿಟ್ರಲಿ ನನಗೆ ಅಳುನೇ ಬರ್ತಾಯಿತ್ತು, ನಡೆಯೋಕ್ಕೆ ಆಗ್ತಾ ಇರಲಿಲ್ಲ. ಸೊ ಕಾಲೆಲ್ಲ ಕಿತ್ತು ಅದನ್ನು ತೆಗೆದೆ. ಸೊ ಇವಾಗ ದೇವಸ್ಥಾನಕ್ಕೆ ಹೋಗಬೇಕಿತ್ತು. ಸತೀಶ್ ನನ್ನ ಹತ್ರ ಮಾತಾಡ್ತಾ ಇಲ್ಲ. ನಿಮ್ಗೆ ಆಲ್ರೆಡಿ ತಮ್ಲೈನ್ ನೋಡಿದರೆ ಗೊತ್ತಿರುತ್ತೆ, ನಿಜಕ್ಕೂ ಮಾತಾಡ್ತಾ ಇಲ್ಲ ಅವ್ರು ನನ್ನ ಜೊತೆ. ಸೊ ನನ್ನನ್ನು ತಿಂಡಿ ಹಾಕ್ಕೊಡು ಅಂತಲೂ ಕೇಳಲಿಲ್ಲ, ಅವರೇ ಹಾಕ್ಕೊಂಡು ತಿಂತಾ ಇದ್ದಾರೆ. ನಾನು ಅವ್ರಿಗೆ ಹಾಲು ಕೊಡಬೇಕು ಅಂತ ಅನ್ನಿಸ್ಲಿಲ್ಲ. ನಂಗೆ ತುಂಬ ಬೇಜಾರಾಯಿತು. ನಾನು ದೇವಸ್ಥಾನದಿಂದ ಬರೋ ತನಕ ಕಾಯ್ತಾ ಇದ್ದು, ನಾನು ಬಂದಮೇಲೆ ತಿಂಡಿ ಹಾಕಿಸ್ಕೊಂಡು ತಿನ್ನೋರು. ಬಟ್ ಆದರೆ ಇವತ್ತು ನಾನು ದೇವಸ್ಥಾನದಿಂದ ಬರೋ ಅಷ್ಟರಲ್ಲೇ ಅವರು ತಿಂಡಿ ಹಾಕ್ಕೊಂಡು ತಿಂತಾ ಇದ್ದಾರಲ್ಲ ಅಂತ ಹೆಂಗಾದರೂ ತಿನ್ನಲಿ ಅಂದ್ಕೊಂಡು ಇವಾಗ ದೇವಸ್ಥಾನಕ್ಕೆ ಹೋಗೋಣ ಅಂತ. ಮೀನ್ಸ್ ಅಂದರೆ ನಂಗೆ ಇವಾಗ ಹುಷಾರಿರಲಿಲ್ಲ ಅಲ್ವಾ, ಒಂದು ತಡೆಗಿಡ ಓಡಿಸ್ಕೊಂಬರೋಣ, ಸಮಾಧಾನ ಆಗುತ್ತೆ ಅಂತ ಹೇಳ್ಬಿಟ್ಟು ಮೌನಾಚರಣೆ ಇವತ್ತು ಫುಲ್ಲು. ನಿಮ್ಗೆ ಅನ್ನಿಸ್ಬೋದು ಎಲ್ಲ ಇದೆ ಯಾಕೆ ಇವ್ರು ಮುನ್ನಿಸ್ಕೊಂಡಿದ್ದಾರೆ ಅಂತ. ಸತೀಶ್ ಅಂದರೆ ತುಂಬ ಕ್ವಾಟ್ಲೆ, ತುಂಬ ಕಣಿ, ತುಂಬ ರಿಸ್ಟ್ರಿಕ್ಷನ್ಸ್. ನೀವು ನೋಡೋಕ್ಕೆ ಮಾತ್ರ ಸೈಲೆಂಟ್ ಅಂತ ಅನ್ಕೋತೀರಾ. ಬಟ್ ನಾನು ಅವ್ರ ಮೇಲೆ ಬ್ಲೇಮ್ ಆಗ್ತಾಯಿಲ್ಲ. ಬಟ್ ಇದರಲ್ಲಿ ನನ್ನ ತಪ್ಪೇನೂ ಇಲ್ಲ. ನಾನು ಡ್ಯಾಮ್ ಶೋರ್ ಅದಕ್ಕೆ ನನ್ನಿಂದ ಯಾವುದೇ ರೀತಿ ತಪ್ಪಾಗಿಲ್ಲ. ಅವ್ರು ನನಗೆ ಬೈಯೋ ಅಂಥದ್ದು ತಪ್ಪು ನಾನು ಏನೂ ಮಾಡಿಲ್ಲ. ಅವ್ರು ನನಗೆ ಹೇಳಿರೋ ಕೆಲಸನ ಅಚ್ಚುಕಟ್ಟಾಗಿ ನಾನು 102% ನಾನು ಮಾಡಿದ್ದೀನಿ ಅನ್ನೋ ಬಿಲೀವ್ ನನಗಿದೆ, ನಂಬಿಕೆ ನನಗಿದೆ. ಆ ಕೆಲಸ ಆಗಿಲ್ಲ ಅಂತ ನನ್ನ ಮೇಲೆ ಬೇಜಾರು ಮಾಡಿಕೊಂಡು ನನ್ನ ಮೇಲೆ ಸಿಟ್ಟು ಮಾಡಿಕೊಂಡ್ರೆ ಅದೇನೋ ಅಂತಾರಲ್ಲ ಹಂಗೆ. ನಾನೇನು ಮಾಡೋಕ್ಕಾಗತ್ತೆ ಗೈಸ್, ನಾನು ಹೋಗಿ ಎಲ್ಲಿ ಏನು ಸಾಯೋಕ್ಕಾಗತ್ತೆ. ಏನಕ್ಕೆ ಅಂತಂದರೆ ಹೇಳ್ಬಿಡ್ತೀನಿ ಕೇಳಿ. ಯಾವುದೋ ಒಂದು ಬ್ಯಾಂಕ್ದು ವಿಷಯ ಕೆಲಸ ನನಗೆ ಹೇಳಿದರು ಆಯಿತಾ. ಅದರಿಂದ ನನಗೆ 4 ಅಣಿ ಭಾಗ ಹೆಲ್ಪ್ ಇಲ್ಲ, ಒಳ್ಳೆಯದು ಆಗಲ್ಲ. ಅದು ನನಗೆ ಬೇಡದೇ ಇರೋ ಕೆಲಸ, ಅದು ಸತೀಶ್ ಕೆಲಸ. ಅವರೇ ಮಾಡ್ಕೋಬೋದಾಗಿತ್ತು. ಬಟ್ ನನಗೆ ಹೇಳಿದ್ರು ಅವ್ರು ಬ್ಯುಸಿ ಇದ್ದಾರೆ ಅಂತ. ನಾನೇ ಓಡಾಡಿಕೊಂಡು 15 ದಿನ ಕಷ್ಟಪಟ್ಟು, ಹಿಂದಿನ ವ್ಲಾಗಲ್ಲಿ ನೀವು ನೋಡಿದರೂ ಕೂಡ ಗೊತ್ತಿರುತ್ತೆ ನಿಮಗೆ, ಹೋಗಿ ಜೆರಾಕ್ಸ್ ಅಂಗಡಿಗೆ ಹೋಗಿ ಬ್ಯಾಂಕಲ್ಲಿ ಹೋಗಿ ಎಲ್ಲ ಅಪ್ಡೇಟ್ ಮಾಡಿ ಬಂದಿದ್ದೀನಿ. ಸೊ ಆ ಕೆಲಸ ಆಗಿಲ್ಲ, ಅವ್ರಿಗೆ ಇನ್ ಟೈಮ್ಗೆ ಆ ಕೆಲಸ ಆಗಿಲ್ಲ ಅಂತ ನನ್ನ ಮೇಲೆ ಕಿಯ ಪಯ್ಯ ಮಾಡಿದ್ರೆ ನಾನೇನು ಮಾಡೋಕ್ಕಾಗುತ್ತೆ. ಸೊ ಫೈನಲಿ ಇದು ಶಿವನ ಸಮುದ್ರದ್ದು ಮಾರಮ್ಮ ಅಂತ ಕರೀತಾರೆ. ಅಂದರೆ ಚೆನ್ನಾಗಿರುತ್ತೆ ಮಾರಮ್ಮ ಟೆಂಪಲ್. ಇದು ಕೂಡ ಹೆಣ್ದೇವ್ರೇ. ಸೊ ಇಲ್ಲೂ ಕೂಡ ತಡೆಗಿಡ ಎಲ್ಲ ಹೊಡಿತಾರೆ. ಮುಂಚೆ ಎಲ್ಲ ನಾವು ಇದಕ್ಕೆ ಹೋಗ್ತಾಯಿದ್ವಿ, ಬುಗದಕಳ್ಳಿ ಮಾರಮ್ಮಂಗೆ ಹೋಗ್ತಾಯಿದ್ವಿ. ಇವಾಗ ಈ ಟೆಂಪಲ್ಗೆ ಬಂದಿದ್ದೀವಿ.
ತುಂಬ ಚೆನ್ನಾಗಿ ಅರ್ಚನೆ ಮಂಗಳಾರತಿ ಈ ಥರದ್ದೆಲ್ಲ ಮಾಡ್ತಾರೆ. ಸೊ ತುಂಬ ಪವರ್ಫುಲ್ ದೇವರು. ಇದು ನಮ್ಮ ಮೈಸೂರಿನಲ್ಲೇ ಇರೋದು, ದಟ್ಕಳ್ಳಿ ರಿಂಗ್ ರೋಡ್ ಹತ್ರ ಇದೆ ಈ ದೇವಸ್ಥಾನ. ಯಾರಿಗಾದ್ರೂ ಗೊತ್ತಿದ್ದರೆ ಹೋಗಿದ್ರೆ ನನಗೆ ಕಮೆಂಟ್ ಮಾಡಿ. ಅಲ್ಲಿ ಬಂದು ಅರ್ಚನೆ ಮಂಗಳಾರತಿ ಎಲ್ಲ ಮಾಡಿಸ್ಕೊಂಡು ಹೋಗೋಣ ಅಂತ. ಅಲಂಕಾರ ಮಾತ್ರ ತುಂಬ ಚೆನ್ನಾಗಿ ಮಾಡಿದರು, ಅಮ್ಮ ಎದ್ದು ಬರೋ ಥರ. ಇಲ್ಲೆಲ್ಲ ಮುಗಿಸ್ಕೊಂಡು ಸೊ ಇವಾಗ ತಡೆ ಓಡಿಸೋಣ ಅಂತ ತುಂಬ ಕ್ಯೂ ಇತ್ತು. ಒಂದು 5-10 ನಿಮಿಷ ವೆಯ್ಟ್ ಮಾಡಬೇಕಾಯ್ತು. ಅಲ್ಲೂ ಕೂಡ ರಶ್ ಇದ್ದರು. ಸೊ ಅಲ್ಲೂ ಏನಾದರೂ ಅಂತಾರೇನೋ ಅಂತ ವೆಯ್ಟ್ ಮಾಡ್ತಾಯಿದ್ದೆ. ಅಲ್ಲೂ ಮಾತಾಡಿಸ್ಲಿಲ್ಲ. ಇಟ್ಸ್ ಓಕೆ, ಅವ್ರಿಗೆ ಮನಸ್ಸಿಗೆ ಬಂದಾಗ ಮಾತಾಡಿಸ್ತಾರೆ. ಅವ್ರಿಗೆ ಏನಾದರೂ ಕೆಲಸಗಳಾಗಬೇಕಾದಾಗ ಶ್ವೇತಾ ಬೇಕು. ಅವ್ರ ಕೆಲಸಗಳೆಲ್ಲ ಕಂಪ್ಲೀಟ್ ಆದಮೇಲೆ ನಾನು ಯಾವ ಲೆಕ್ಕ ಅವ್ರಿಗೆ ಅಂತ ನಿಜಕ್ಕೂ ಒಂದೊಂದ್ಸಲಿ ಬೇಜಾರಾಗುತ್ತೆ. ಸೊ ಅಲ್ಲೆಲ್ಲ ತಡೆ ಓಡಿಸ್ಕೊಂಡು ತೀರ್ಥ ಎಲ್ಲ ಹಾಕಿಸ್ಕೊಂಡು ಕೈಕಾಲೆಲ್ಲ ತೊಳ್ಕೊಂಡು ನಂಗೆ ನಿಜಕ್ಕೂ ಅಳುನೇ ಬಂದಂಗೆ ಆಯಿತು. ದೇವ್ರ ಮುಂದೆ ಕುತ್ಕೊಂಡು ಹತ್ತು ಬಿಡ್ಲಾ ಅಂತ. ಇವತ್ತು ಮಂಗಳವಾರ ಕಣ್ಣಲ್ಲಿ ನೀರು ಹಾಕ್ಬಾರ್ದು ಅಂತ ಸುಮ್ಮನೆ ಬಂದೆ. ಬೇಜಾರಾಯ್ತು. ತಪ್ಪಿಲ್ಲ ಅಂದ್ರೂ ಹೀಗೆ ಹಠ ಸಾಧಿಸೋದು, ಜಿದ್ದು ಸಾಧಿಸೋದು ನಂಗಂತೂ ಹಿಂಗೆ ಇರೋಕ್ಕೆ ಬರಲ್ಲ ಗೈಸ್. ಏನೇ ಇದ್ರೂ ಓಪನಾಗಿ ಮಾತಾಡಬೇಕು. ಸೊ ಅವರಪ್ಪ ಇವರು ಅಂತ ಅನ್ನಿಸ್ತು. ಇಷ್ಟೆಲ್ಲ ಓಡಾಡ್ಕೊಂಡು ಮಾಡಿದ್ದೀನಿ. ನನ್ನ ಹತ್ರ ಪ್ರೂಫ್ ಇದೆ, ನಾನು ಹೋಗಿರೋದು ಬಂದಿರೋದು ಎಲ್ಲ ನಾನು ವಿಡಿಯೋ ಮಾಡ್ಕೊಂಡಿದ್ದೀನಿ. ಸೊ ನನ್ನ ಹತ್ರ ಪ್ರೂಫ್ ಇದೆ. ಆದ್ರೂ ಹಿಂಗೆ ಮಾಡ್ತಾರಲ್ಲ ಅಂತ ಹಾಲು ಕಾಯಿಸ್ಕೊಡ್ಬಾರ್ದು ಅಂತ ಅಂದ್ಕೊಂಡೆ. ಹೋಗ್ಲಿ ಪಾಪ ಅಂತ ನಾನು ಬಂದು ತಿಂಡಿ ತಿಂತೇನೆ. ನಾನು ತಿಂಡಿ ತಿನ್ಕೊಂಡು ಹೋಗಿರಲಿಲ್ಲ ಆ್ಯಕ್ಚುಲಿ ದೇವಸ್ಥಾನಕ್ಕೆ. ಹೊಟ್ಟೆ ತುಂಬ ಹಸುತಾಯಿತ್ತು. ತಿಂಡಿ ತಿನ್ನೋಣ ಅಂತ ತಿಂಡಿ ತಿಂತಾಯಿದ್ದೆ. ತಿಂಡಿ ತಿಂದ ಆಮೇಲೆ ಹಾಲೆಲ್ಲ ಕಾಸು ಹಾಲು ಕೊಟ್ಟೆ. ಸೊ ಎಷ್ಟೆಲ್ಲ ಕೋಪ ಬರೆಸ್ತಾರೆ. ಅಷ್ಟರಲ್ಲಿ ಗುರುಮಲ್ಲಪ್ಪ ಬಂದರು. ಬದುಕಿದ್ದೀರಾ? ಎಲ್ಲೋಗಿದ್ರಿ ಇಷ್ಟು ದಿನ? ಎಲ್ಲೋಗಿದ್ರಿ ಹುಚ್ಚ? ಸರಿ ಆಯ್ತಾ? ಕರೆಕ್ಟಾಗಿ ಹೇಳಿ, ಚೋಡ್ಬೇಡಿ. ಎಲ್ಲೋಗಿದ್ರಿ ಇಷ್ಟು ದಿನ? ಅವತ್ತಾಗ ಫೋನ್ ಮಾಡ್ಬಿಟ್ಟು ಪುಸ್ತಕದ ಕಟ್ ಮಾಡ್ಬಿಟ್ರಲ್ಲ, ಅದಕ್ಕೆ ಹಂಗೆ ಕಟ್ ಮಾಡಿಬಿಡಲ್ಲ. ಹಾಂ ಸರಿ ಐತೇನ್ರಿ? ಈಗ ಹೊಟ್ಟೆ ಹಸ್ತೈತೆ, ಹೊಟ್ಟೆ ತುಂಬ ಆಯ್ತು ನಿಮಗೆ? ಹೌದಾ? ಆನಂದ ಕಾಫಿಯಲ್ಲಿ. ನಾನು ಸತೀಶ್ ಮಾತಾಡ್ತಾ ಇಲ್ಲ ಅಂತ ಗುರುಮಲ್ಲಪ್ಪ ಕೂಡ ಐಡೆಂಟಿಫೈ ಮಾಡಿ, ಯಾಕೆ ಮೇಡಮ್ ಅವರೇ ಏನು ಆಚರಣೆ ಅಂತ ಬಿಡಿಸ್ಬಿಡಿ ಎಲ್ಲನೂ. ಒಳ್ಳೆ ಚೋಡಿ. ಇವತ್ತು ಬದುಕಿದ್ದೀರಾ, ನಾಳೆ ಬದುಕಿರ್ತೀವ ಅಂತ ಯೋಚನೆ ಮಾಡ್ತಾ ಇಲ್ಲ ನೀವು. 15 ದಿನದ ಮುಂದೆ ಯೋಚನೆ ಮಾಡ್ತಾ ಇದ್ದೀರಾ. ಏನಂತ? ದಿನ 500 ರೂಪಾಯಿ ಕೂಲಿ ಆದರೆ 10 ದಿನ ಕೆಲಸ ಮಾಡ್ತೀವಿ. ಎಷ್ಟಾಯಿತು? 5,000 ರೂಪಾಯಿ ಆಯಿತು. ನಮ್ಗೆ 12,000 ರೂಪಾಯಿ ಖರ್ಚಿದೆ. 5,000 ರೂಪಾಯಿ ಸಾಲ ಬರ್ತಾ ಇರ್ತದೆ. ಹೌದಾ? ಕಣ್ ಮೇಡಮ್, ಯಾವ ಬ್ಯಾಂಕಲ್ಲಿ ಮಾಡಿದ್ದೀರಾ? ಅಲ್ಲಿ ಏನಪ್ಪ ಅಂತಂದರೆ, ನಾವೊಂದು ಯೋಜನೆಗಳು ಲೆಕ್ಕ ಹಾಕೊಂಡಿವಿ. ಹೆಂಗೆ ಮರಳು ಒಂದು 50 ಲಕ್ಷ ರೂಪಾಯಿ ಜಮೀನು ಆಯ್ತದೆ. ಯಾಕಂದ್ರೆ ಕೊಟ್ಬಿಟ್ಟು ಒಂದು ಮನೆ ಮಾಡ್ಕೊಬಾರ್ದು ಅಂತಿಲ್ಲ. ಮನೆ ಮಾಡ್ಕೊಂಡು ಬಡ್ಡಿಯಿಂದ ಎಲ್ಲ ರೆಡಿ ಮಾಡ್ಕೊಳ್ಬೇಕು. ರೆಕಾರ್ಡ್ಗಳೆಲ್ಲ RTC ಸರಿ ಇರಬೇಕು, ಚೆಕ್ ಬಂದಿ ಇರಬೇಕು, ಉತ್ತರಕ್ಕೆಲ್ಲ ದೃಷ್ಟಿಗೆ ಎಲ್ಲ ರೆಕಾರ್ಡ್ಗಳೆಲ್ಲ ಮಾಡಬೇಕು. ಅದು ಮಾಡೋ ಗಂಟೆ 6 ತಿಂಗಳು 1 ವರ್ಷ ಬೇಕು. ಅಲ್ಲವರ ಸಾಹೇಬ್ರು ಇರಲ್ಲ. ಸಾಹೇಬ್ರ ಇವಾಗ ಎಲ್ಲ ಅಂತ ಇದು ಮಾಡ್ತಿದ್ರು. ಇಲ್ಲ ಈಗ ಹೈಕೋರ್ಟಿಂದ ತೀರ್ಪು ಆಗ್ಬಿಟ್ಟೈತೆ. ತಾತನ ಆಸ್ತಿ ಮೇಲೆ ಮೊಮ್ಮಕ್ಕಳಿಗೆ ಅಧಿಕಾರ ಇಲ್ಲ. ಹೈಕೋರ್ಟ್ ಆದೇಶ. ನ್ಯೂಸ್ ನೋಡಿ. ಮೊಮ್ಮಕ್ಕಳಿಗೆ ಅಧಿಕಾರ ಇಲ್ಲ ಅಂತ ಅಧಿಕಾರ ಇದೆ ಅಂತ ಮಾಡಿತ್ತು. ಈಗ ಅದನ್ನು ವಾಪಸ್ ತಗೊಂಡು ಇಲ್ಲ ಅಂತ ಮಾಡೈತೆ. ನ್ಯೂಸ್ ನೋಡಿ. 365 ದಿನ ನ್ಯೂಸ್ ಹಾಕ ನೋಡ್ತಾ ಕೂತಿರ್ತೀರ. ಇದು ಗೊತ್ತಿಲ್ವೇನ್ರಿ? ಮದುವೆ ಆಗಿರೋ ಹುಡುಗಿ ಮದುವೆ ಆಗಿ ಚಿಕ್ಕ ಹುಡುಗನ ಜೊತೆ ಓಡ್ಬಿಟ್ಲು. ಮದುವೆ ಆಗಿ 1-2 ಮಕ್ಳು ಇರೋನ್ ಬಿಟ್ಬಿಟ್ಟು ಬೇರೆ ಮದುವೆ ಮಾಡ್ಕೊಂಬಿಟ್ಟ. ಬರೀ ಇಂಥವೇ ಡೈವರ್ಸು, ಆಮೇಲೆ ಕೊಲೆ ಕೇಸು,
ನೀವು ಯಾರ ನೋಡಿ ಯಾವ ನ್ಯೂಸ್ ಆದ್ರೂ ಹಾಕಿ ಬರೀ ಒಂದು ಹುಡುಗಿ 2-3 ಜನ ಮಾಡ್ಕೊಂಡ್ಲು, ಇಲ್ಲ ಕೆಲಸ ಮಾಡೋದು ಇಲ್ವೇ ಇಲ್ಲ ಅದು. ಒಂದು ಹುಡುಗ 2-3 ಜನ ಮದುವೆ ಮಾಡ್ಕೊಂಡ. ಇವ್ ನೋಡಿ ಇವನು ಪೊಲೀಸ್ ಅಂತ, ಇವನು ಮಚ್ಚಿಂದ ಹಲ್ಲೆ ಮಾಡಿದನಂತೆ ಮದುವೆ ಆಗಿರೋ ಹೆಂಡ್ತಿಗೆ. ಏನಕ್ಕಪ್ಪ ಮದುವೆ ಅದ? ವೇಸ್ಟ್ ಅಲ್ವಾ? ಅದೇ ಕೊಲೆ ಮಾಡ್ಬೇಕು ಅಂತಿತ್ತು, ಬರ್ದ್ಬಿಟ್ಟು ಮಾಡ್ಬಿಟ್ಟಿರ್ತಾರೆ. ಇಲ್ಲಿ ಜನತಾ ನಗರದಲ್ಲಿ ಬ್ಯಾಡ ಅನ್ನೋಕೆ ಮುಂಚೆ ಮಾಡಿರ್ತಾರೆ ಮೇಡಮ್. ಟಿವಿಲಿ ಅಂತಿದ್ಲಲ್ಲ ಆ ಅಮ್ಮ ಒಬ್ಳು, ಆ ಹುಡ್ಗಿನ ನಾನು ನೋಡಿದ್ದೆ. ಅರ್ಧ kg ಚಿನ್ನ ಕೊಟ್ಟೆ, ಬೆಳ್ಳಿ ತಟ್ಟೆ ಕೊಟ್ಟೆ, ಬೆಳ್ಳಿ ಚೊಂಬ್ ಕೊಟ್ಟೆ ಅಂತ ಅಳ್ತಿದ್ಲಲ್ಲ ಪಾಪ. ಆ ಹುಡ್ಗಿನ ಹೇಳಕೊಂಡೈತೆ. ಹುಡ್ಗಿರ್ ಸರಿ, ಹುಡ್ಗರ್ ತಪ್ಪು ಅಲ್ಲ, ಎಲ್ಲಾ ಕಡೆನೂ ಅದೇ. ಹುಡುಗರು ತಪ್ಪತ್ತದ, ಅವಸರ ಹುಡುಗನ ತಪ್ಪತ್ತದ. ಎರಡು ತಪ್ಪುಗಳಾಗ ಬಡದಾಡ್ತಿರ್ತೀವಿ ಅಷ್ಟೇ. ಹೇ ಗಾಯ್ಸ್, ಸತೀಶ್, ಗುರುಮಲ್ಲಪ್ಪ ಇಬ್ಬರೂ ಇಲ್ಲ, ಎಲ್ಲ ಹೋದರು. ನಾನೊಬ್ಬಳೆ. ಸಾಂಬಾರಿದೆ, ಮೆಣಸು ಜೀರಿಗೆ ರಸ, ಅನ್ನಕ್ಕಿಟ್ಟಿದ್ದೀನಿ, ಅನ್ನ ಆಗ್ತಾ ಇದೆ. ಸೊ ನಿಮ್ಗೆ ಗೊತ್ತಾಗಿರ್ಬೋದು ಆಲ್ರೆಡಿ, ನಾನು ಸತೀಶ್ ಮಾತಾಡ್ತಿಲ್ಲ ಗೈಸ್. 2 ಬಿಟ್ಕೊಂಡ್ಬಿಟ್ಟಿದ್ದೀವಿ, ನಾನು ಸತೀಶ್ ಮಾತಾಡ್ತಾ ಇಲ್ಲ. ಸೊ ನೋಡೋಣ ಯಾರು ಫಸ್ಟ್ ಮಾತಾಡಿಸ್ತಾರೆ ಅಂತ. ನಾನು ಮಾತಾಡ್ತಾಯಿಲ್ಲ ಗೈಸ್. ಅವ್ರಿಗೆ ಹಠ ಅಂದರೆ ಅವ್ರಿಗಿಂತ ಹಠ ನನಗೆ. ಹಠಮಾರಿ ನಾನು, ಹಠಮಾರಿಶ್ವೇ ಆಯ್ ನಾನು ಮಾತಾಡ್ಸಲ್ಲ ಈ ಸಲ. ನಾನು ಯಾಕೆ ಪ್ರತಿ ಸಲ ನಾನೇ ಸೋಲ್ಬೇಕು? ನಾನು ಜಿದ್ದೆ ಸಾಧಿಸ್ತೀನಿ, ಹಠ ಸಾಧಿಸ್ತೀನಿ, ನಾನು ಮಾತಾಡ್ಸಲ್ಲ. ಏನೂ ಇಲ್ಲ, ಎತ್ತಿಲ್ಲ, ಸುಮ್ಮನೆ ಮುನಿಸ್ಕೊಳ್ಳಿ. ಏನಾದ್ರು ತೆಕ್ಕೊಡಿ ಅಥವಾ ಅಲ್ಲಿ ಕರ್ಕೊಂಡೋಗಿ ಇಲ್ಲಿ ಕರ್ಕೊಂಡೋಗಿ ಅಂತ ಏನಾರು ಅಂದಿದ್ದಿದ್ರೆ ಮುನಿಸ್ಕೊಳ್ಳಿ. ಅದಕ್ಕೊಂದು ಅರ್ಥ ಇರ್ತಿತ್ತು. ನಾನಾಯಿತು, ನನ್ನ ಕೆಲಸ ಆಯಿತು, ನನ್ನ ಪಾಡಾಯಿತು, ನನ್ನ ಮಕ್ಕಳಾಯಿತು, ನನ್ನ ಬ್ಯುಸಿ ಶೆಡ್ಯೂಲ್ ಆಯಿತು ಅಂತ ಇರೋಳ ಹತ್ರ ಮುನಿಸ್ಕೊಂಡ್ರೆ ವಾಟ್ ಕ್ಯಾನ್ ಐ ಡೂ? ಏನೂ ಮಾಡೋಕ್ಕಾಗಲ್ಲ. ಅವ್ರವ್ರ ಪ್ರಯಾರಿಟೀಸ್ ಅವ್ರವ್ರದ್ದು ಅದೇನೋ ಅಂತಾರಲ್ಲ, ತೀರೋ ತನಕ ಅಷ್ಟೇ. ಹಿಂಗಂದೆ ಅಂತ ಬೇಜಾರು ಮಾಡ್ಕೋಬೇಡಿ. ಅವ್ರ ಕೆಲಸಗಳು ಆಗೋವಾಗ ಮಾತಾಡ್ತಾರೆ. ಅವ್ರ ಕೆಲಸ ಎಲ್ಲ ಮುಗೀತಲ್ಲ. ಈಗ ಆಷಾಢ ಟೈಮು, ಕೆಲಸ ಇಲ್ಲ, ಖಾಲಿ. ಸೊ ಈಗ ನನ್ನ ಇಂಪಾರ್ಟೆನ್ಸ್, ನನ್ನ ನೆಸೆಸಿಟಿ ಅವ್ರಿಗಿರಲ್ಲ. ಅದಕ್ಕೆ ಇವಾಗ ಮಾತಾಡ್ಸಲ್ಲ. ಬೇಡ ಬಿಡಿ ಮಾತಾಡ್ಸೋದು. ನಾವು ಹಾಗೆ ಇರೋಣ, ಏನಂತೀರ? ನೋಡೋಣ ಯಾರು ಸೋಲ್ತಾರೆ, ಯಾರು ಗೆಲ್ತಾರೆ, ಯಾರು ಮಾತಾಡಿಸ್ತಾರೆ ಅಂತ. ನಾನಂತೂ ಮಾತಾಡ್ಸಲ್ಲ ಈ ಸಲ. ನನಗೆ ಮಾತಾಡದೆ ಇರೋಕ್ಕಾಗಲ್ಲ, ಅದು ಗೊತ್ತು ನನಗೆ. ಸೊ ನಾನು ಮಾತಾಡ್ಸ್ತಾಯಿಲ್ಲ. ಬೆಳಗ್ಗೆಯಿಂದ ನಾನು ಮಾತಾಡಿಸಿಲ್ಲ. ನಾನು ತಿಂಡಿನೂ ಹಾಕ್ಕೊಟ್ಟಿಲ್ಲ, ಅವರೇ ಹಾಕ್ಕೊಂಡ್ರು ಇವತ್ತು. ಯಾರ ಮನೇಲಿ ಜಗಳ, ಕದನ, ಕೋಪ, ಮನಸ್ತಾಪ, ಮುನ್ಸು ಇರಲ್ಲ. ಎಲ್ಲರ ಮನೇಲಿ ಇರುತ್ತೆ. ಜಗಳ ಕದನ ಇಲ್ಲ ಅಂದಿದ್ದು ಮನೆ ಅದು ನಾಟಕೀಯ ಮನೆ ಅಂತ ಅನಿಸ್ಬಿಡುತ್ತೆ. ನಾನು ಏನು ನಡೆಯುತ್ತಾ ಆ್ಯಸ್ ಯೂಶ್ವಲ್ ಮುಚ್ಚೋ ಮರ ಯಾವುದೂ ಇಲ್ಲದೆ ಎಲ್ಲ ನಿಮ್ಮ ಹತ್ರ ನಂದು ಓಪನ್ ಬುಕ್. ನನ್ನ ಮನಸ್ಸು ಓಪನ್ ಬುಕ್ ತನಕ ತೆರೆದಿಟ್ಟಿರ್ತೀನಿ. ಅದೆಲ್ಲ ನಿಮಗೆ ಗೊತ್ತು. ಯಾವುದು ಮುಚ್ಚು ಮರ ಇಲ್ಲ. ಸೊ ನಾನು ಮಾಡಿದ್ದನ್ನು ನಾನು ಮಾಡಿದೆ ಅಂತೀನಿ. ನಾನು ಮಾಡಿಲ್ಲ ಅಂದಿದ್ದನ್ನು ನಾನು ಮಾಡಿದೆ ಅಂತ ನಾನು ಯಾವತ್ತೂ ಹೇಳಿಲ್ಲ, ಹೇಳ್ಕೊಳ್ಳೋದು ಇಲ್ಲ. ಸುಮ್ಮನೆ ಮುನಿಸ್ಕೊಂಡವ್ರೆ, ಮಾತಾಡಿಸ್ತಾ ಇಲ್ಲ. ಮನಸ್ಕೊಳ್ಳಿ, ನಾನೇನು ಮಾಡಿಲ್ಲಪ್ಪ. ನನ್ನ ಕಡೆಯಿಂದ ಯಾವುದೂ ತಪ್ಪು ಆಗಿಲ್ಲ, ಏನೂ ಮಾಡಿಲ್ಲ. ಹಂಗಾಗಿದ್ದಿದ್ರೆ ನಾನೇ ಮಾತಾಡಿಸ್ಬಿಡ್ತಾಯಿದ್ದೆ. ಏನೂ ಮಾಡ್ದಾರ ಮುನಿಸ್ಕೊಂಡ್ರೆ ಅದು ಅವರು ಇದನ್ನು ತೋರಿಸುತ್ತೆ, ಆ್ಯಟಿಟ್ಯೂಡ್ ತೋರಿಸುತ್ತೆ. ಎಷ್ಟು ಸತಿ ಅಂತ ಅಡ್ಜಸ್ಟ್ ಮಾಡ್ಕೊಳ್ಳೋದು ಗೈಸ್, ಎಷ್ಟು ಸತಿ. 18 ವರ್ಷದಿಂದ ಮಾಡ್ಕೊಂಡು ನನಗೂ ಸಾಕಾಗ್ಬಿಟ್ಟೈತೆ. ಸೊ ಮಾತಾಡ್ಸಲ್ಲ ನಾನು ಈ ಸಲ. ನೋಡೋಣ. ಹಾಲು ಒಂದು ಕೊಟ್ಟೆ ಹೋಗಲಿ ಪಾಪ ಅಂತ ಈಗ ಅನ್ನಿಸ್ತಾ ಇದೆ. ಅದು ಕೊಡಬಾರ್ದಿತ್ತು ಅಂತ. ಬೇಕಿದ್ರೆ ಕಾಸ್ಕೊಂಡು ಕುಡೀರಿ ಅಂದ್ಕೊಂಡು ಸುಮ್ಮನೆ ಆಗ್ಬಿಡ್ಬೋದಾಗಿತ್ತು. ಏನು ಜಗಳ ಇಲ್ಲ, ಏನಿಲ್ಲ, ಸುಮ್ಮನೆ ಮುನಿಸ್ಕೊಂಡವ್ರೆ. ಮುನಿಸ್ಕೊಳ್ಳಿ. ನೋ ರೀಸನ್. ಯಾಕೆ ಜಗಳ, ಏನಕ್ಕೆ ಮುನ್ಸು, ನನಗೆ ಗೊತ್ತಿಲ್ಲಪ್ಪ. ಸಡನ್ನಾಗಿ ಆಲ್ ಆಫ್ ಅ ಸಡನ್ ನನ್ನ ನೋಡಿದವರೆಲ್ಲ ಅಯ್ಯೋ ಇವ್ರಿಗೆ ತುಂಬ ಆ್ಯಟಿಟ್ಯೂಡು, ಇವ್ರಿಗೆ ತುಂಬ ದುರಂಕಾರ, ಇವ್ರಿಗೆ ತುಂಬ ದೌಲತ್ತು ಅಂತಾರೆ. ಬಟ್ ಯಾರು ಯಾವಾಗಲೂ ನಗ್ನಗ್ತಾ ಇರ್ತಾರಲ್ಲ ಅವ್ರ ಮನಸ್ಸಲ್ಲಿ 1000 ನೋವಿರುತ್ತೆ, 1000 ಚಿಂತೆ ಇರುತ್ತೆ. ಸೊ 1000 ನಿಂದನೆಗಳನ್ನ ಅನ್ನಿಸ್ಕೊಂಡು ಅವ್ರ ಮನಸ್ಸು ಕಲ್ಲಾಗ್ಬಿಟ್ಟಿರುತ್ತೆ. ಅವ್ರು ಅಷ್ಟು ಬೇಗ ಯಾರನ್ನೂ ನಂಬಲ್ಲ, ಯಾರ ಹತ್ರನೂ ಬೆರೆಯೋದಿಲ್ಲ. ತುಂಬ ಬೇಜಾರಾಗಿತ್ತು. ಸೊ ಇನ್ಸ್ಟಾಗ್ರಾಮಲ್ಲಿ ಒಂದು ರೀಲ್ ಕೂಡ ಮಾಡಿದೆ. ಸೊ ಒಂದ್ಸಲ ಅನಿಸುತ್ತೆ, ನಾನು ಬ್ಲೇಮ್ ಹಾಕ್ತಾಯಿಲ್ಲ ಸತೀಶ್ ಮೇಲೆ. ಬಟ್ ನೀವೆಲ್ಲ ಅಂತೀರಲ್ಲ, ಸತೀಶ್ ಅಣ್ಣ ದೇವ್ರಂತರು
ದೇವ್ರು ಅಂತವ್ರೆ, ಬಟ್ ಒಂದೊಂದ್ಸಲಿ ದೆವ್ವ ಬರುತ್ತೆ ಅವ್ರ ಮೈ ಮೇಲೆ. ಸೊ ಇವತ್ತು ಅಮಾವಾಸ್ಯೆ ಅಲ್ವಾ, ಇವತ್ತು ಕೂಡ ಅವ್ರ ಮೈ ಮೇಲೆ ಬಂದಿರೋದು ಅದೇನೇ ದೆವ್ವನೇ. ನಾನೇನು ಮಲ್ಕೊಂಡಿಲ್ಲ ಗೈಸ್, ಅವರೊಬ್ಬರೇ ಗೇಯ್ತಾ ಇಲ್ಲ, ನಾನು ಮಲ್ಕೊಳ್ಳಿಲ್ಲ, ಅವ್ರ ಮನೆದೇನು ಬಿಟ್ಟು ತಿಂತಾ ಇಲ್ಲ. ಯಾಕೆ ಇದನ್ನೆಲ್ಲ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ ಅಂದರೆ, ಕೆಲವೊಂದಷ್ಟು ಜನದ ಮನೋಭಾವನೆ ಆ ಥರ ಇರುತ್ತೆ, ಅದಕ್ಕೋಸ್ಕರ. ಸೊ ಅಷ್ಟರಲ್ಲಿ ಎಲ್ಲರೂ ವಾಪಸ್ ಬಂದರು. ಕಣ್ಣ ಆಪ್ರೇಷನ್ ಮಾಡಿಸ್ಕೊಳ್ಳೋಣ, ಇವನಂತ ಸಾಮಾನ್ಯ ಗುರುಮಲ್ಲಪ್ಪ ಅಲ್ಲ. ಕಣ್ಣು ಆಪ್ರೇಷನ್ ಮಾಡಿಸ್ಕೊಳಕ್ಕೆ ಸಲುವಾಗಿ ದುಡ್ಡು ಕೊಟ್ಟಿರೋದು. ಅದೆಂಗಾರ ಇಲ್ಲಿ ಇವರು ಮಲ್ಲುದು 70,000 ತಂದಿದ್ದಂತೆ ಕಣ್ರಿ, ಈರುಳ್ಳಿ ದುಡ್ಡು ಒಂದೇಟ್ಗೆ ಇದು ಅದಿರ್ಲಿ ಇರೋ. ಇವ್ರೆಂತ ಚೋಡಿ ಗೊತ್ತಾ, ಫೋನ್ ಮಾಡೋ ನೆಟ್ಟಿಗೆ ಮಾತಾಡ್ಬೇಕು ತಾನೆ. ಮೊಲ್ಲು ಈರುಳ್ಳಿ ಮಾಡ್ಬಿಟ್ಟು 70,000 ತಂದಿದ್ದಂತೆ ಕಣ್ರಿ ಅಂದೇಟ್ಗೆ, ಈ ಮಡಗ್ರಿ ಮೇಡಮ್ ಅವರೇ ಫೋನ್ ಅಂದ್ಬಿಟ್ಟು ಪುಸ್ತಕಂತ ಮೊಬೈಲ್ ಇವ್ರಿಗೂ ಕೊಟ್ಬಿಡ್ತ ದುಡ್ಡನ್ನ, ಆ ನನ್ನ ಮಕ್ಕಳಿಗೆ ಸಾಗಲ್ಲ, ಇವ್ರಿಗೆ ಸ್ವಲ್ಪ ಕೊಟ್ಬಿಟ್ಟ. ಪೇಪರ್ಸ್ ಎತ್ತಿಟ್ರಾ ಗುರುಮಲ್ಲಪ್ಪ, ಎತ್ತಿಟ್ರ ಪೇಪರ್ಸು? ಮನಸ್ಸಲ್ಲಿ ಎಷ್ಟೇ ನೋವಿರಲಿ, ಎಷ್ಟೇ ಬೇಜಾರಿರಲಿ, ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ. ನಾನು ಯಾವಾಗಲೂ ಹಿಂಗೇನೆ. ನನ್ನ ಕರ್ತವ್ಯ ಏನು, ನನ್ನ ಕೆಲಸ ಏನು, ನಾನು 102% ನಾನು ಎಫೆಕ್ಟ್ ಹಾಕಿ ನಾನು ಮಾಡ್ತೀನಿ. ಎಲ್ರಿಗೂ ಬಿಸಿ ಬಿಸಿ ಮುದ್ದೆ ತಿರ್ವಿ ಊಟಕ್ಕೆ ಕೊಡ್ತಾಯಿದ್ದೀನಿ, ಬಿಸಿಯಾಗಿ ಊಟ ಮಾಡಲಿ ಅಂತ. ವರ್ಷ ನನ್ನ ಕೈ ಮುದ್ದೆ ತಿನ್ಬಿಟ್ಟು ನಾನು ಮುದ್ದೆನೇ ಆಡ್ಕೊಳ್ಳೋ ಮಟ್ಟ ಬಂದ್ಬಿಟ್ರೆ ಹಾಂ, ಈಗ ಹೆಂಗೈತೆ? ಸೂಪರ್ ಆಗಲ್ಲ. ಕರೆಕ್ಟಾಗಿ ಹೇಳಿ, ಗಟ್ಟಿಯಾಗೈತಾ ಈಗ? ಸೊ ನಾನು ಯಾವಾಗಲೂ ಹಾಗೆ, ನಾ ತಿಂತೀನೋ ಬಿಡ್ತೀನೋ, ನನ್ನ ಸುತ್ತಮುತ್ತ ಇರೋರು ಚೆನ್ನಾಗಿರಲಿ. ಇವಾಗ ಊಟಕ್ಕೆ ಇಡಬಾರ್ದು ಸತೀಶ್ಗೆ ಅಂತ ಬೇಜಾರಿತ್ತು, ಬಟ್ ಹುಡುಗರ ಮುಂದೆ ಎಲ್ಲ ನಾನು ಆಟ ಸಾಧಿಸ್ಬಾರ್ದು ಅಂತ ಅಂದ್ಬಿಟ್ಟು ನಗ್ನಗ್ತಾನೆ ಊಟಕ್ಕೆ ಇಟ್ಟೆ. ಬರೀ ಬೇರೆ ವಿಷಯ, ಆ ವಿಷಯ, ಈ ವಿಷಯ, ಅವ್ರಿಂಗೆ ಆ ವಿಷಯ ಈ ವಿಷಯ, ಆ ಅಡುಗೆ ಹುಡುಗರ ವಿಷಯ ಮಾತಾಡ್ತಾ ಟೈಮ್ ಪಾಸ್ ಮಾಡ್ತಾಯಿದ್ರು ನ್ಯೂಸ್ ಹಾಕ್ಕೊಂಡು. ನಾನು ಹಾಲೆಲ್ಲ ಕಾಯಿಸಿ ಮಕ್ಕಳು ಬರ್ತಾರೆ, ಅವರಿಗೆ ಬಿಸಿ ಹಾಲು ಕುಡಿಯೋದೇ ಇಲ್ಲ, ಸ್ವಲ್ಪ ಬೆಚ್ಚಗಿದ್ರೆ ಕುಡಿತಾರೆ. ಹಾಲು ಹಾರಕ್ಕಿಟ್ಟು ಜೊತೆಗೆ ಅವ್ರಿಗೆ ಟೀ ಮಾಡೋಕೆ ಹೇಳಿ ಗುರುಮಲ್ಲಪ್ಪ ಅಂತ ಅಂದರು. ರೀ ನಿಮ್ಮ ಹುಂಗ್ರದ ಮನೆ ಮಾರತ್ತೋಗ, ನಾನು ಕೇಳೋದು ಅರ್ಥ ಮಾಡ್ಕೊಳ್ಳಿ. ಏನಂತ ಉತ್ತರ ಕೊಡ್ತೀರಾ ನೀವು? ಹೇಳ ಮಾತನ್ನ ಕೇಳಬೇಕು, ಎಂತ ಕೇಳ್ತಾವ್ರೆ ಅಂತ. ಅಧಿಕ ಪ್ರಸಂಗಿ ತರ ಆಡೋದಲ್ಲ. ಹೇಳಿ ಮುಂದಕ್ಕೆ. ಗುರುಮಲ್ಲಪ್ಪ ಏನಕ್ಕೆ ಹೇಳ್ತಾ ಇದ್ದಾಳೆ ಅಂತ ಅರ್ಥ ಮಾಡ್ಕೊಂಡು ಕೇಳ್ಬೇಕು. ಅಯ್ಯೋ ಹೋಗ್ರಿ, ಹೋಗಿ ಕೆಲಸ ನೋಡೋಗ್ರಿ, ಹೋಗಿ ಕೆಲಸ ನೋಡ್ತೀರೇನ್ರ, ಹೋಗಿ ನೋಡೋಗ್ರಿ, ಹೋಗಿ. ಅದೇ ಟೀ ಮಾಡು ಅಂತ ನನಗೆ ಹೇಳಿದರೆ ನಾ ಮಾಡ್ತಿರ್ಲಿಲ್ವಾ? ಸೊ ಅವ್ರು ಮಾತಾಡಿಸ್ಲಿ ಅಂತ ನಾನೇನು ಕಾಯ್ತಾ ಇಲ್ಲ, ಜಸ್ಟ್ ಹೇಳಿದ್ದು ಗುರುಮಲ್ಲಪ್ಪ ಬಂದಿದ್ದಕ್ಕೆ ಗುರುಮಲ್ಲಪ್ಪಂಗೆ ಟೀ ಮಾಡೋಕೆ ಹೇಳಿ ಅಂತಂದರು. ಬಟ್ ನಾನು ಇದ್ದಿದ್ದರೆ ನನಗೆ ಹೇಳ್ತಿದ್ರಾ ಇಲ್ಲ ಅವರೇ ಮಾಡ್ಕೊಂಡು ಕುಡಿತಿದ್ರಾ? ಸೊ ಜನಗಳು ಹೆಂಗೆ ಅಲ್ವಾ, ಅವ್ರ ನೆಸೆಸಿಟಿಗೆ ಕಾಲಕ್ಕೆ ತಕ್ಕಂಗೆ ಬದಲಾಗ್ಬಿಡ್ತಾರೆ. ಎಲ್ಲರೂ ಹಿಂಗ ಅಥವಾ ನಮ್ಮನೆ ಗಂಡಸ್ರು ಹಿಂಗ ಗೊತ್ತಿಲ್ಲ ನನಗೆ. ಹಿಂಗೆ ಹುಚ್ಚ ಬಾ ತಗೋ, ಟೀ ತಗೋ. ಹುಚ್ಚ ದೊಡ್ಡ ಹುಚ್ಚ. ಯಾವ ದುಡ್ಡು ಏನ್ರಿ ಬಂದೈತಿ ನಿಮಗೆ ದುಡ್ಡು ಗಾಳಿ? ಆ ಮಾತತ್ರ ದುಡ್ಡು ಅಂತಿರಲ್ರಿ. ಅಯ್ಯೋ ನಿಮಗೂ ನಿಮ್ಮ ಗುರುಮಲ್ಲಪ್ಪ ನಿಮ್ಗಿಂತ ಹೆಚ್ಚು ಜವಾಬ್ದಾರಿ ನನಗೈತೆ. ನಿಮ್ಮ ಕೈಲಿ ಹೇಳಿಸ್ಕ ಕಲಿಬೇಕಾಗಿಲ್ಲ ನಾನು ಜವಾಬ್ದಾರಿನ. ನೀ ಹಾಕಬೇಕು ಅವೆಲ್ಲನೂ, ಎಲ್ಲ ಜುಂಗ್ಲು ನೇತಾಡ್ತೈತೆ. ಗೊತ್ತಾಯ್ತಾ ನಾನೇನು ಹೇಳ್ದೆ ಅಂತ? ನಿಮ್ಗಿಂತ ಹೆಚ್ಚಿನ ಜವಾಬ್ದಾರಿ ನನಗಿದೆ ಅಂತ. ಫೈನಲಿ ಅವರ ಕೋಪ ಮುನಿಸು ಏನಕ್ಕೆ ಅಂತ ಅವರೇ ಬಾಯ್ಬಿಟ್ರು. ಬ್ಯಾಂಕ್ ಒಂದು ಕೆಲಸ ಹೇಳಿದೆ, ಕೆಲಸ ಮಾಡೋಕ್ಕಾಗಲಿಲ್ಲ ಅಂತ ಬಾಯಲ್ಲಿ ಬಂತಲ್ವಾ. ಹಿಂದಿನ ವ್ಲಾಗಲ್ಲಿ ನೀವು ನೋಡಿದ್ದೀರ, ನಾನು ಬ್ಯಾಂಕ್ ಕೆಲಸ ಇದೆ ಅಂತ ಹೋಗಿದ್ದು, ಜೆರಾಕ್ಸ್ ಎಲ್ಲ ಮಾಡಿಸಿ ಬ್ಯಾಂಕಿಗೆ ಸಬ್ಮಿಟ್ ಮಾಡಿದ್ದು ಎಲ್ಲ ಮಾಡಿ ಬಂದಿದ್ದೀನಿ, ನೀವು ನೋಡಿದ್ದೀರಾ. ಬಟ್ ಇದ್ಯಾಕೆ ಇವ್ರಿಗೆ ಅರ್ಥ ಆಗ್ತಾ ಇಲ್ಲ ಅಂತ ಗೊತ್ತಿಲ್ಲ. ಪ್ರಶ್ನೆ ಅಲ್ಲ ಕಣ್ರಿ, ಯಾರ್ಯಾರಿಗೆ ಏನೇನು ಮಾಡಬೇಕೋ ಯಾವಾಗ ಮಾಡಬೇಕು ಅನ್ನೋ ಜವಾಬ್ದಾರಿ ಎಲ್ರಿಗೂ ಇರುತ್ತೆ.
ಅದಕ್ಕೆ ಜಗಳ ಏನಕ್ಕೆ? ಮಾತು ಜಗಳ ಕೂಗಾಡೋದೇ ಕೂಗಾಡ್ತಾರೆ. ಏ ಮನೆ ಏನೋ ಜಗಳ ನಡೀತ ಕೈಯ ಅಂತ. ಅಯ್ಯೋ ಏನು ಮಾಡೋಕ್ಕಾಗಲ್ಲ, ಅನುಭವಿಸ್ಬೇಕು ಅನುಭವಿಸಿ. ಏನು ಬಂತು ಅನ್ಭವಿಸಿ. ಜೀತಕ್ಕೆ ನಿಮ್ಮ ಮನೆ ಕೂಳ್ ತಿನ್ಕೊಂಡು ಅದಕ್ಕೆ ಹೋಗಿ ಬಂದು ಮೂಗಿ ಹಿಡ್ಕೊತೀರಾ. ಮಾಡ್ಕೋಬೇಕು ಮಾಡಲ್ಲ ನೀವು. ಏನಂತ ಅಗ್ರಿಮೆಂಟು? ಅಗ್ರಿಮೆಂಟ್ ಮಾಡ್ಕೋ. ಅದೇ ಏನಂತ? ಏನಂತಂದ್ರೆ ನೋಡಪ್ಪ ನಿನ್ನ ನಾನು ಮದುವೆ ಆಗ್ತೀನಿ, ನಾನು ಕೆಲಸ ಬದುಕುನೆಲ್ಲ ನಾನು ಮದುವೆ ಆಗಿರೋದಲ್ಲ, ನಮ್ಮ ಅಪ್ಪ ಅಮ್ಮ ಮಾಡಿರೋದು. ಅವ್ರು ಮಾಡಿರೋದು ಅನುಭವಿಸ್ತಾ ಇದೀನಲ್ಲ 18 ವರ್ಷದಿಂದ. ಅಯ್ಯೋ 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 ಗುಡ ತಗೊಂಡೋಗ್ಬೇಕು ಮಾಡ್ಬೇಕು. ಮಗ ಅಂತ ಹೇಳಿದ್ರೆ ಅಪ್ಪ ಕೂತೆತ್ತಾಗ ದುಡ್ಡು ಬರ್ತದೆ, ದುಡ್ಡು ಬರಲ್ಲ ತಿಳ್ಕೊಂಡ್ರಲ್ಲ. ಒಂದನೇ ಎರಡು ಮನೆ ಕಟ್ಟರಕ್ಕ ಮಗ ಅವ್ರು ಏನು ಬಿಸ್ನೆಸ್ ಮಾಡಿದ್ರು ಅಪ್ಪಡು ಮಾಡ್ಕೊಬಿಡು. ಅವ್ರು ಬಿದ್ದು ಗಲಾಟೆ ಮುಖ ಮಾಡಿದ್ರೆ ಅಂತ ಅಪ್ಪ ಅಂತಾರೆ. ಅವ್ವಂದ್ರೆ ನೀವು ಸುಮ್ಮನಿರೋ ಮಗ ಅಂತಂತಾರೆ. ಈ ಸುಮ್ಮನಿರು ಅಂದ್ಬಿಟ್ಟು ನಾಗ ಅಲ್ಲಿ ಹಿಂಸ ನಾಗ ಹೇಳ್ಬೇಕ ಮಗ. ಏನು ಹಿಂಸೆ ಮಗ? ತನ ಹೊಡ್ಕೋಬೇಕಾಗಿತ್ತ, ಹಸು ಕಡ್ಡಿ ಹಾಕ್ಬೇಕಾಯ್ತ. ಅದೇ ನೆಮ್ಮದಿ ಜೀವನ. ಅದು ಈಗ ನೋಡ್ಕೊಂಡು ನಮ್ಗೆ ನೆಮ್ಮದಿ ಜೀವನ ಅಂತೀವಿ, ಅದಕ್ಕೆ ಇನ್ನೂ ಡಬ್ಬಲ್ ಆಗೋಯ್ತದೆ. ಅದೇ ನೆಮ್ಮದಿ ಜೀವನ. ಆ ಜೀವನ ಆಯ್ತಲ್ಲ ಹಳ್ಳಿ ಜೀವನ, ಅದೇ ನೆಮ್ಮದಿ ಜೀವನ. ನಾನು ಪ್ರತಿಯೊಂದು ಎಲ್ಲ ಶೇರ್ ಮಾಡ್ಕೋತಾ ಹೋದರೆ ನನ್ನ ಕತೆ ಪುರಾಣ ವ್ಯತೆ ಆಗಿಬಿಡುತ್ತೆ. ನನ್ನ ನೋವನ್ನ ನನ್ನ ಫೀಲಿಂಗ್ಸ್ನ ಯಾರ ಹತ್ರನೂ ಶೇರ್ ಮಾಡ್ಕೊಳ್ಳೋಕೆ ಅಷ್ಟು ಈಸಿಯಾಗಿ ಇಷ್ಟಪಡಲ್ಲ. ಬಟ್ ನಾನು ನೋವಿನಿದ್ರು ನನಗೆ ಗೊತ್ತು. ತಿಂದ್ಯಾ ಉಂಡ್ಯಾ ಬಿಟ್ಯಾ ನನ್ನನ್ನು ಕೇಳೋರು ಯಾರೂ ಇಲ್ಲ. ಐ ಆಮ್ ಅಲೋನ್, ಆಲ್ವೇಸ್ ಅಲೋನ್. ಅದಕ್ಕೆಲ್ಲ ಫೀಲ್ ಮಾಡ್ಕೊಳ್ಳಲ್ಲ. ಮನಸ್ಸು ಬಂಡೆಕಲ್ಲಾಗ್ಬಿಟ್ಟಿದೆ. ಎಲ್ಲೋ ಇವಾಗ ಇಬ್ಬರು ಹೋಗ್ತಾ ಇದ್ದಾರೆ, ಹೋಗಲಿ. ಅದು ನನಗೆ ಸಂಬಂಧಪಡದೇ ಇರೋ ವಿಷಯ. ಬೇಜಾರಾಗುತ್ತಾ? ಆಗುತ್ತೆ, ಅನುಭವಿಸೋಣ ಅಷ್ಟೇ. ಗುರುಮಲ್ಲಪ್ಪ ಸತೀಶ್ ಎಲ್ಲೋ ಹೋದರು. ನಾನಿವಾಗ ಐರನ್ ಮಾಡಬೇಕು. ಇನ್ನೂ ತುಂಬ ಕೆಲಸ ಇದೆ. ಊಟ ಮಾಡಿದ ಪಾತ್ರೆಗಳಿದ್ದಾವೆ, ಮುದ್ದೆ ಮಾಡಿದ್ದೆಲ್ಲ ಪಾತ್ರೆ ತೊಳಿಬೇಕು. ಐ ಥಿಂಕ್ ವಿಡಿಯೋ ತುಂಬ ಲಾಂಗ್ ಆಗಿಬಿಡುತ್ತೆ. ಅವರು ಮಾತಾಡಿಸ್ಲಿಲ್ಲ, ನಾನು ಮಾತಾಡ್ತಾ ಇಲ್ಲ. ನಾನು ಮಾತಾಡಲ್ಲ ಗೈಸ್. ಪ್ರತಿ ಸಲ ನಾನೇ ಸೋಲ್ಬೇಕು ಅಂತ ಯಾವ ರೂಲ್ಸು ಇಲ್ಲ, ರೆಗ್ಯುಲೇಷನು ಇಲ್ಲ. ಫಸ್ಟ್ ಆಫ್ ಆಲ್ ನಂದೇನೂ ತಪ್ಪೂ ಇಲ್ಲ. ನಾನು ತಪ್ಪು ಮಾಡಿದ್ದಿದ್ರೆ ನಾನೇ ಮಾತಾಡ್ತಾ ಇದ್ದೆ. ವಿಷಯ ಇಷ್ಟೇ. ಏನಪ್ಪ ಅಂದರೆ ಒಂದು ಸ್ವಲ್ಪ ಬ್ಯಾಂಕಲ್ಲಿ ಕೆಲಸ ಇತ್ತು, ಅದಕ್ಕೆ ಹೋಗಿ ಆ ಕೆಲಸ ಮುಗಿಸು ಅಂತ ನನಗೆ ಫೋನ್ ಮಾಡಿ ರೇಗಾಡೋ ಅವಶ್ಯಕತೆ ಇರಲಿಲ್ಲ. ನಾನು ಆಲ್ರೆಡಿ ನೀವು ನೋಡಿದ್ದೀರಾ, ನನ್ನ ಹತ್ರ ಪ್ರೂಫ್ ಇದೆ, ವಿಡಿಯೋ ಪ್ರೂಫು. ನಾನು ಬ್ಯಾಂಕ್ ಹೋಗಿದ್ದೆ, ನಾನು ಜೆರಾಕ್ಸ್ ಅಂಗಡಿಗೆ ಹೋಗಿದ್ದೆ, ಜೆರಾಕ್ಸ್ ಮಾಡಿಸಿದ್ದೆ. ಅದನ್ನು ಇಲ್ಲೇ ಇಟ್ಟಿದ್ದೀನಿ, ಅವ್ರ ಕಣ್ಣು ಮುಂದೆನೇ ಇಟ್ಟಿದ್ದೀನಿ. ಜೊತೆಗೆ ನನ್ನ ಕಡೆಯಿಂದ ಏನೇನು ಫಾರ್ಮ್ ಫಿಲ್ ಮಾಡಬೇಕೋ ನೀವು ಹಿಂದಿನ ವ್ಲಾಗ್ ನೋಡಿದರೆ ನಿಮಗೆ ಗೊತ್ತಿರುತ್ತೆ. ನಾನು ಹೇಳೋ ಅವಶ್ಯಕತೆ ಇಲ್ಲ. ನಾನು ಅದನ್ನು ನನ್ನ ಕಡೆಯಿಂದ ಅಚ್ಚುಕಟ್ಟಾಗಿ ನಾನು ಮಾಡಿದ್ದೀನಿ, ನಿಭಾಯಿಸಿದ್ದೀನಿ. ಬಟ್ ಇವರು ಸಿಣ್ಮೋಣಿ ಸೀನಣ್ಣನ ಹೋಗಿಲ್ಲ ಮಾಡಿಲ್ಲ ಅಂತ ಇವರೇ ಅಂದ್ಕೊಂಬಿಟ್ರೆ ಅದಕ್ಕೆ ನಾನು ಹೊಣೆ ಅಲ್ಲ. ನಾನು ಹೋಗಿದ್ದೀನಿ ಗೈಸ್. ನನ್ನ ಕೆಲಸನ ನಾನು ಅಚ್ಚುಕಟ್ಟಾಗಿ ನಾನು ಮಾಡಿದ್ದೀನಿ. ಇವ್ರ ಕೈಲಿ ಬ್ಲೇಮ್ ತೊಗೊಳಕ್ಕೆ ನಂಗೆ ಇಷ್ಟ ಇಲ್ಲ, ನಿಜಕ್ಕೂ ಇಷ್ಟ ಇಲ್ಲ. ಪ್ರತಿ ಸತಿ ಹೀಗೆ ಮಾಡ್ತಾರೆ. ಕೋಪ ಇರಬೇಕು, ಇಷ್ಟೊಂದು ಕೋಪ ಇರಬಾರ್ದು, ಹಠ ಇರಬಾರ್ದು. ನಾನು ಮಾತಾಡ್ಸಲ್ಲ. ನೋಡೋಣ. ಹಾಲು ಕೊಟ್ಟರೆ ಕುಡಿತಾರೆ, ಟೀ ಕೊಟ್ಟರೆ ಕುಡಿತಾರೆ, ಊಟ ಹಾಕ್ಕೊಟ್ರೆ ಊಟ ಮಾಡ್ತಾರೆ. ಬೆಳಗ್ಗೆ ಅಂಥವ್ರು ತಿಂಡಿ ಹಾಕ್ಕೊಡು ಅಂತ ಕೇಳ್ಬೋದಿತ್ತು, ಅವರೇ ಯಾಕೆ ಚಪಾತಿ ಹಾಕ್ಕೊಂಡು ತಿಂದರು ಅಲ್ವಾ? ಇದು ವಿಷಯ. ಅಂದರೆ ನಮ್ಮದು ಕೋಳಿ ಜಗಳ ಇದ್ದಿದ್ದೆ. ವಿಡಿಯೋ ತುಂಬ ಲಾಂಗ್ ಆಗಿಬಿಡುತ್ತೆ ಗೈಸ್. ಅನ್ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಯಾಕೆ ಹಿಂಗೆ ಅನ್ಸಬ್ಸ್ಕ್ರೈಬ್ ಮಾಡ್ಕೋತಾ ಇದ್ದೀರಾ ಗೊತ್ತಾಗ್ತಾಯಿಲ್ಲ. ಐರನ್ ಮಾಡೋಕ್ಕೆ ಬಂದೆ. ಲಾಂಗ್ ವೀಡಿಯೋಸ್ ಆಗಿಬಿಟ್ರೆ ಸ್ವಲ್ಪ ಜನ ನೋಡೋಕ್ಕೆ ಬೇಜಾರು ಮಾಡ್ಕೋತಾರೆ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್ ಮೀ. ಏನಾಯಿತು ಏನು ಅಂತ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಐರನ್ ಮಾಡೋಣ. ಬಾಯ್, ಲವ್ ಯು.